ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮಃ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶಂ ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ವಿಶ್ವಸ್ಥಿತಿ ಪ್ರಳಯ ಸ್ವರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ವೃತ್ತಿಬಂಧ ಮೋಕ್ಷಾಃ ಯಸ್ಯಾಪಾಂಗಲವಮಾತ್ರದ ಊರ್ಜಿತಾ ಸಾ ಶ್ರೀಃ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಮಧ್ವಾಚಾರ್ಯರ ಶ್ರೀಸ್ತುತಿಯ ಚಿಂತಕರಿಗೆ ವಂದನೆಗಳು. ಭಗವಂತನಿಂದ ಅನುಗೃಹೀತಳಾದ ಮಹಾಲಕ್ಷ್ಮಿ ಇಡೀ ಜಗತ್ತಿನ ದೊಡ್ಡ ಜೀವರ ವಿಶೇಷ ಕೆಲಸಗಳನ್ನು ಹೇಗೆ ನಡೆಸಿದ್ದಾಳೆ, ಅದವಳ ವೈಭವ ಹೇಗಾಗಿದೆ ಅಂತ ಆಚಾರ್ಯರು ತಿಳಿಸಿಕೊಡುತ್ತಾ ಶೇಷನನ್ನು ವಿಶೇಷವಾದ ಸೇವೆಯಲ್ಲಿ ತೊಡಗಿದ್ದನ್ನು ಗುರುತಿಸಿದ್ದಾರೆ. ಮುಖ್ಯವಾಗಿ 2-3 ಅಂಶಗಳನ್ನು ತಿಳಿಸಿಕೊಟ್ಟರು. ತತ್ಪಾದ ಪಂಕಜ ಮಹಾಸನತಾಂ ಅವಾಪ, ದೇವರ ಪಾದಪೀಠನಾಗಿದ್ದಾನೆ ಅಂತ. ಶರ್ವಾದಿ ವಂದ್ಯ ಚರಣ, ಶಿವಾದಿಗಳಿಂದ ಪೂಜ್ಯನಿದ್ದಾನೆ ಅಂತ. ಕೊನೆಗೆ ಯಾರು ಅಂತ ಹೇಳುವಲ್ಲಿ 2 ಅಂಶವನ್ನು ಉಲ್ಲೇಖ ಮಾಡಿ, ಯಾರು ಅಂತ ಹೇಳುವಲ್ಲಿ ಆಶ್ರಿತ್ಯ ಅಂತ ಹೇಳ್ತಾ ನಾಗಪತಿ ಅನ್ಯಸುರೇರ್ ದುರಾಪಾಂ ಅಂತ ನಾಗಪತಿ ಇದ್ದಾನೆ ಅಂತ ಶೇಷನನ್ನು ಪರಿಚಯಿಸಿದ್ದಾರೆ. ಹೀಗೆ ಶೇಷನ ಪರಿಚಯದಲ್ಲಿ ನಾಗಾಧೀಶನನ್ನಾಗಿ ಹೇಳುವುದೊಂದು ಮುಖ ಆದರೆ, ಅವನು ಭಗವಂತನ ಪಾದಪೀಠನಿದ್ದಾನೆ ಅಂತ ಹೇಳುವ ಗೌಚಿಯಲ್ಲಿ ಆತನನ್ನು ಉಳಿದವರು ಸೇವೆ ಮಾಡುತ್ತಾರೆ ಶಿವಾದಿಗಳು ಅಂತ ಉಲ್ಲೇಖ ಮಾಡಿದರು. ಇದು ಯಾರಿಗೂ ಸಿಕ್ಕಿಲ್ಲ ಅಂತ ದೂರದಲ್ಲಿ ನಿಂತು ಮತ್ತೆ ಇದು ಅಲಭ್ಯವಾದಂತಹ ಸೇವೆ, ಇದು ಅಲಭ್ಯವಾದಂತಹ ಯೋಗ್ಯತೆ ಎಲ್ಲದರಲ್ಲಿ, ಮುಖ್ಯವಾಗಿ ಆಸನನಾಗುವಲ್ಲಿ ಅಂತ. ಒಂದು ಬಾರಿ ಆಸನದ ಬಗ್ಗೆ ಅಳತೆಯನ್ನು ಹೇಳಿದ್ದೇನೆ, ನೆನಪಿಸಿದ್ದೇನೆ. ಬಹಳ ಸಮಯದಿಂದ ಹೇಳುವುದಿಲ್ಲ ಅಂತ ಹೇಳುತ್ತಾ ಹೇಗಿದೆ ಅಂತ ಒಂದು ಸರ್ತಿ ಹೇಳುತ್ತೇನೆ ಅಂತ. ಈಗ ಮತ್ತೆ ದೇವರ ಪಾದಪೀಠ ಆದ್ದರಿಂದ ಎಲ್ಲೋ ಒಂದು ಕಡೆ ದಾಖಲೆಯಾಗಿ ಉಳಿತದೆ, ಉಳಿಲಿ ಅನ್ನುವ ನೆಲೆಯಲ್ಲಿ ಸ್ವಸ್ಯ ದೇಹಂ ತ್ರಿವಲಯಂ ಅಂತ ಕೃತ್ವ ಸಿಂಹಾಸನಂ ಭವೇತ್ ಅಂತ 3 ಮಡಿಕೆಯಾಗಿದ್ದಾನೆ ಅಂತ. ಶೇಷಪೀಠ ಹೇಗಿರುತ್ತದೆ? ಶೇಷನೇ ಒಂದೊಮ್ಮೆ ಭಗವಂತನ ಪೀಠನಾದಾಗ, ಪಾದಪೀಠನಾದಾಗ, ಕಾಲಿಡಿಯುವ, ಕಾಲೊತ್ತುಕೊಳ್ಳುವ ಮಣೆಯಾಗಿ ನಿಂತಾಗ, ಕಾಲ್ಮಣೆ ಪಾದಪೀಠ ಹೇಗಿತ್ತು ಅಂತ ಕೇಳಿದರೆ ಅದು 3 ಮಡಿಕೆಯಾಗಿತ್ತು ಅಂತ. ಆಸನದ ವ್ಯವಸ್ಥೆಯಲ್ಲಿ ಕ್ರಮ ಹಾಗೆ. ಅವನು ಎಲ್ಲೇ ಇರಲಿ, ದೇವರು ಪಾದ ಇಟ್ಟರು ಒಂದೇ, ದೇವರು ಪೃಷ್ಠ ಇಟ್ಟರು ಒಂದೇ, ದೇವರು ಕೈ ಇಟ್ಟರು ಒಂದೇ. ಅದಕ್ಕೆ ನಾನು ಪಾಣಿಪೀಠ ಹೇಳುವಾಗ ಹೇಳಿದ್ದೆ, ದೇವರು ಕೈ ರೆಸ್ಟ್ ಮಾಡುತ್ತಾನೆ ಪೀಠದ ಮೇಲೆ. ನಾವು ಮಂಚದಲ್ಲಿ ಕೂತಾಗ, ಆಸನದಲ್ಲಿ ಕೂತಾಗ ಕೈ ಇಟ್ಟ ಹಾಗೆ ಕೆಳಗೆ. ದೇವರ ಕೈ ಆದರೂ ಕಾಲಾದರೂ ನೇಹನಾನಾಸ್ತಿ ಕಿಂಚನ. ಆದ್ದರಿಂದ ಯಾವ ಅವಯವಗಳಿಗೂ ಭೇದ ಇಲ್ಲದೇ ಇರುವುದರಿಂದ ದೇವರ ಪಾದಪೀಠ ಅಂತ ಕರೆದರೂ ಪರವಾಗಿಲ್ಲ, ಸಿಂಹಾಸನ ಅಂತ ಹೇಳಿದರೂ ನಡೀತದೆ. ಹಾಗಾಗಿ ಭಗವಂತ ಉಪಯೋಗಿಸಿಕೊಳ್ಳುವ ಆ ಪೀಠ ಹೇಗಿದೆ, ಶೇಷ ಹೇಗಾಗ್ತಾನೆ ಅಲ್ಲಿ ಅಂದರೆ 3 ಮಡಿಕೆ ಆಗ್ತಾನೆ. ಹಾಗಾಗಿ ನಾವು ಒಂದೊಮ್ಮೆ ಬೆಳ್ಳಿದ್ದು ಮಾಡೆಲ್ ಮಾಡಿಸಿಕೊಳ್ಳುವುದಿದ್ದರೆ ಹೆಚ್ಚು ಮಡಿಕೆ ಬರುವಂತಿರಬಾರ್ದು. ಎತ್ತರ ಆಗಬೇಕು ಅಥವಾ ಇನ್ನೇನೋ ಆಸೆ ಇರಬೇಕು ಅಂತ ಹೇಳಿಕೊಂಡು ಅವನು ಮಾಡಿಕೊಂಡ ರೀತಿ ಹೇಗಿತ್ತು ಅಂತ, ತನ್ನ ದೇಹವನ್ನು 3 ಸುತ್ತು ಮಾಡಿಕೊಂಡಿದ್ದಾನೆ ಅಂತ. ಚೆಂಡಿನ ಹಾಗೆ ಓವೆಲ್ ಶೇಪ್, ಉದ್ದ ಉರುಟು ಮಾಡಿಕೊಂಡಿದ್ದಾನೆ. ಅವನ ಗಾತ್ರ ಎಷ್ಟುಂಟು ಅಂತ ಮತ್ತೆ ನಾವು 3ರಿಂದ ಗುಣಿಸಿ ಎಲ್ಲ ನೋಡಿಕೊಳ್ಳುವ ಉದ್ದಾಗಲಗಳಲ್ಲಿ. ಈಗ ನಮಗೆ ಆಕಾರ ಸಿಕ್ಕಿತು ಹೇಗಿದೆ ಅಂತ. 3 ಸುತ್ತು ಮಾಡಿಕೊಂಡ ಪೀಠ. ಸಾಮಾನ್ಯವಾಗಿ ನಾವೆಲ್ಲಿಯಾದರೂ ಶೇಷನಾಕಾರದಲ್ಲಿ ಪೀಠ ಮಾಡಿಕೊಂಡಿದ್ದರೆ ಕಾಣಲಿಕ್ಕೆ ಬರುತ್ತೆ, ಆದರೂ 3 ಮಡಿಕೆ ಇದ್ದರೆ ಚೆನ್ನಾಗಿ ಕಾಣುತ್ತದೆ. 3 ಬೆರಳಿನಾಗಿ 3 ಮಡಿಕೆಗಳು ಗೊತ್ತಾಗ್ತವೆ. ದೀರ್ಘಮಾನೇನ ಕಥಿತಂ 32 ಲಕ್ಷ ಯೋಜನಂ. ಉದ್ದಕ್ಕೆ ಎಷ್ಟು ಅಂತ ಕೇಳಿದರೆ 32 ಲಕ್ಷ ಯೋಜನ.
ಯೋಜನದ ಲೆಕ್ಕಾಚಾರ ಬಿಡುವ, ಎಷ್ಟೇ ಇರಲಿ. ಕಮ್ಮಿ ಇಲ್ಲದೆ 10 ಮೈಲನ್ನು ಯೋಜನಕಾರರು ಗುರುತಿಸ್ತಾರೆ, ಇನ್ನೆಷ್ಟೋ ಹೇಳುತ್ತಾರೆ. ಎಲ್ಲವನ್ನು ಹೇಳುವಾಗ ಭಾರಿ ದೂರದ್ದು ಅಂತ ಹೇಳುವ ರೀತಿ ಅದು. ನಾವು ಗಾವುದ, ಕ್ರೋಶ ಎಲ್ಲ ಕರೆದ ಹಾಗೆ. ಒಂದು ದನ ಕೂಗು ಕೇಳುವಷ್ಟು ದೂರ ಅಂತ ಹೇಳಿಬಿಟ್ರೆ ದನದ ಕೆಪಾಸಿಟಿ ಮೇಲೆ ಅದು ಡಿಪೆಂಡ್ಸ್ ಆಗ್ತದೆ ಅಳತೆ. ಕೆಲವೊಮ್ಮೆ ಕೆಲವು ಗಟ್ಟಿ ದನಗಳು ಜೋರಾಗಿ ಕೂಗುವುದು ಉಂಟು, ಮತ್ತೆ ಅವಕಾಶಗಳು ಹೆಚ್ಚಿದ್ರೆ ಗುಡ್ಡೆಯ ತುದಿಯಲ್ಲಿ ಅದು ಕೂಗಿದ್ರೆ ತುಂಬ ಕಡೆಗೆ ಕೇಳುತ್ತದೆ. ಅದೇ ಊರಿನ ಮಧ್ಯದಲ್ಲಿ ಕೂಗಿದ್ರೆ ಗೋಡೆಗಳು ಅಡ್ಡ ಆಗುವುದರಿಂದ ಕಡಿಮೆಯೂ ಕೇಳುವುದುಂಟು. ಹಾಗಾಗಿ ಹೆಚ್ಚಾಗಿಟ್ಕೊಳ್ಳುವುದು ಬಯಲು ಪ್ರದೇಶದಲ್ಲಿಯೇ ಮುಖ್ಯ. ಆದರೆ ಬಯಲಿಗಂತೆ ಕೆಲವೊಮ್ಮೆ ಗುಡ್ಡೆಗೂ ಹತ್ತುವುದುಂಟು ದನಗಳು, ಅಲ್ಲಿಯೂ ಕೂಗ್ಲಿಕ್ಕಿಲ್ಲ ಅಂತೇನೆ, ಕೂಗಿದ್ರೆ ಜಾಸ್ತಿ ಕೇಳುತ್ತದೆ ಬಯಲಿಗಿಂತಲೂ. ಆದರೆ ಗೋಚಾರ ಬಯಲು ಮುಖ್ಯ ಅವುಗಳ ಲೆಕ್ಕಾಚಾರ ಮಾಡುವಲ್ಲಿ. ಹೀಗೆ ಅಳತೆಗಳನ್ನು ಹಿಂದೆ ಕೂಗಳತೆ ಅಂತ ಹೇಳ್ತಾರೆ. ಒಬ್ಬ ಕೂಗುವುದು ಎಷ್ಟು ದೂರಕ್ಕೆ ಕೇಳ್ತದೆ, ಮನೆಯೆಲ್ಲ ಹಿಂದೆಲ್ಲ ಕೂಗಳತೆಯಲ್ಲಿ ಇತ್ತು ಅಂತ. ಕೂಗಳತೆಯಲ್ಲಿ ಮನೆ ಇಲ್ಲ ಅಂತ ಆದರೆ ಸ್ವಲ್ಪ ದೂರ ಅಂತ ಹೇಳುವ ರೀತಿ ಇತ್ತು. ಒಂದು ಮನೆಯಲ್ಲಿ ಕೂಗಿದ್ರೆ ಇನ್ನೊಬ್ಬರಿಗೆ ಕೇಳುವಾಗಿತ್ತು ಮನೆ ಅಂತ, ತುಂಬ ದೂರವೇ ಕೂಗ್ತಿದ್ರು ಕೇಳ್ತಿತ್ತು. ಹಾಗೆ ಇವತ್ತು ಪಕ್ಕದ ಮನೆಯಲ್ಲಿ ಕೂಗಿದ್ರು ಕೇಳುವುದಿಲ್ಲ, ಇದು ಹಾಗಲ್ಲ. ಹಾಗಾಗಿ ಇದನ್ನೆಲ್ಲ ಯೋಜನ ಶಬ್ದವನ್ನು ಶಾಸ್ತ್ರಕಾರರೇ ಗಟ್ಟಿಮುಟ್ಟಾಗಿ ನಮಗೆ ಬಹಿರಂಗಗೊಳಿಸಲಿಲ್ಲ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲಕ್ಕೂ ಬ್ರಹ್ಮಾಂಡಗಳ ಅಳತೆಗಳಿಗೆಲ್ಲ, ಗ್ರಹಗಳಿಗೆ, ಗ್ರಹಾಂತರಗಳಿಗೆ ಅಳತೆ ಎಲ್ಲ ಕೊಟ್ಟದ್ದವರು ಯೋಜನದಲ್ಲಿಯೇ, ದ್ವೀಪಗಳಿಗೆ, ಖಂಡಗಳಿಗೆಲ್ಲ. ಆದರೆ ಅದನ್ನು ಯಾರೂ ಕೂಡಿಸಲಿಕ್ಕೆ ಹೋಗಲಿಲ್ಲ. ಅದೇನೇ ಇರಲಿ, 32 ಲಕ್ಷವನ್ನಾದರೂ ಮುಟ್ಲಿಕ್ಕೆ ಏನು ತಪ್ಪಿಲ್ಲ. ಯೋಜನಕ್ಕೆ 1 ಇಂಚು 1 ಸೆಂಟಿಮೀಟರ್ ಒಂದು ಸಣ್ಣ ಗಾತ್ರದಲ್ಲಿ ನೀವು ಅಳತೆಯನ್ನು ಮಾಡಿಕೊಂಡ್ರೆ 32 ಲಕ್ಷನ ಸಾಸುವೆ ಇದ್ದಷ್ಟಾದರೂ ಜಾಗ ಮಾಡಿಕೊಳ್ಬೋದಲ್ಲ ಬೇಕಾದ್ರೆ. ನಮ್ಮ ಪೀಠಕ್ಕಾಗುವಾಗ ಏನು ಮಾಡುವ ಅಂದರೆ 32 ಇಟ್ಕೊಂಡ್ರೆ ಸಾಕು, ಲಕ್ಷ ಎಲ್ಲ ಬಿಡುವ, ನಮಗೇನು ಯೋಜನವೂ ಬಿಡುವ, ಲಕ್ಷವೂ ಬಿಡುವ. ಅವನು 32 ಲಕ್ಷ ಯೋಜನದಷ್ಟು ಉದ್ದಕ್ಕಿದ್ದಾನೆ. ಹಾಗಾದರೆ ಭಗವಂತನ ಪಾದದ ನಡುಬೆರಳ ತುದಿ ಎಷ್ಟು ದೊಡ್ಡದು ಯೋಚನೆ ಮಾಡಿ. ಪೀಠ ಪೂರ್ತಿ ಆವರಿಸಬೇಕು ಅನ್ನೋ ನಿರ್ಬಂಧ ಇಲ್ಲ. ನಮ್ಮ ಕಾಲುಗಳೆಲ್ಲ ಹಾಗಿರ್ತವೆ. ಸಾಮಾನ್ಯವಾಗಿ ಹಿಂದೆ ಟೈಪ್ರೈಟರ್ಗಳು ಒಂದು ಕಾಲಡಿಗೆಯಲ್ಲಿ ಮಣ್ಣು ಇಟ್ಕೊಂಡಿರಿದ್ರು, ಎತ್ತರದಲ್ಲಿ ಕೂತವರು ಹೊಡಿಲಿಕ್ಕೆ ಹೋಗ್ಲಿಕ್ಕೆ ಹೋಗಿ. ಈಗಲೂ ಕೆಲವರೆಲ್ಲ ಗಲ್ಲಾಬೆಟ್ಟಿಗೆಯಲ್ಲಿ ಇಟ್ಕೊಳ್ಳುತ್ತಾರೆ ಕಾಲಡಿಯಲ್ಲಿ, ಕಾಲಿಗೆ ನೋವು ಬರಬಾರದು ಅಂತ. ಹಾಗೆ ಭಗವಂತ ರೆಸ್ಟ್ ಮಾಡಲಿಕ್ಕೆ ಒಂದು ಕಾಲಿಗೆ, ಅದರಲ್ಲಿ ಅದರ ಮಧ್ಯ ಬೆರಳಿನ ಒಂದು ತುದಿ ಕಾಣುವಷ್ಟು ತಾಗುವಷ್ಟು ಅಷ್ಟೇ. ತುದಿ ಕಾಲಿನಲ್ಲಿಯೂ ಮಧ್ಯ ಬೆರಳ ಒಂದು ತುದಿ ಮಾತ್ರವೇ ತಾಗಿಸುವಷ್ಟು ಮಟ್ಟಿಗೆ. ಬೇಕಾದ್ರೆ ಇಡೀ ಕಾಲಿಟ್ಟು ನಮಗೇನು ತೊಂದರೆ ಇಲ್ಲ. ಅಂತೂ ಅವನು ಆಗ ಉದ್ದ ಎಷ್ಟಿದ್ದ ಅಂದರೆ 32 ಲಕ್ಷ ಯೋಜನದಲ್ಲಿದ್ದ. ಇದು 3 ಮಡಿಕೆಯನ್ನು ಮಾಡಿಕೊಂಡದ್ದರಿಂದ ಉದ್ದವನ್ನು ಎದುರಲ್ಲಿ ಮಾತ್ರ ನೀವು ಲೆಕ್ಕ ಹಾಕಿದರೆ ಅದನ್ನು ಮತ್ತೆ ಗುಣಿಸಲಿಕ್ಕೆ ಉಂಟು ಬೇಕಾದಷ್ಟು. ಹಾಗೆ ಉದ್ದ ಎಷ್ಟಿದ್ದಾನೆ ಹೇಳಬಹುದು. ಅವರು ಅಗಲವನ್ನು ಹೇಳ್ತಾರೆ, ಮತ್ತೆ ಎತ್ತರವನ್ನು ಹೇಳ್ತಾರೆ. ಉನ್ನತಂ 10 ಲಕ್ಷೇಣ 20 ಲಕ್ಷೇಣ ವಿಸ್ತೃತಂ. 10 ಲಕ್ಷ ಯೋಜನದಲ್ಲಿ ಮೇಲಕ್ಕೆ, 20 ಲಕ್ಷ ಯೋಜನದಲ್ಲಿ ಅಗಲಕ್ಕೆ. ಹಾಗಾದ್ರೆ ನಾವು ಎಲ್ಲ ಸಂಖ್ಯೆಯನ್ನು ಲಕ್ಷ ಯೋಜನೆ ಎಲ್ಲ ಬಿಡುವ, ಅದೆಲ್ಲ ನಾವು ಲೆಕ್ಕ ಮಾಡುವಲ್ಲಿ ಎಲ್ಲ ಇನ್ ಕ್ರೋರ್ಸ್ ಅಂತ ಮೇಲೆ ಬರೆದಿರ್ತೇವಲ್ಲ, ಹಾಗೆ ಅದನ್ನು ಹಾಗೆ ಇಟ್ಟರೆ ಆಯಿತು. ಲಕ್ಷಗಳಲ್ಲಿ ಇದು ಯೋಜನೆಗಳಲ್ಲಿ ಅಂತ 32, 10, 20. ಅದರಲ್ಲಿ ಒಂದು 0ಯನ್ನು ಕಮ್ಮಿ ಮಾಡಿದರೆ 1, 2, 3 ಆಯಿತು. 3.2 ಅಲ್ಲಿ ಹಾಕುವಾಗ ಉಳಿದದ್ದಕ್ಕೆಲ್ಲ 1.0, 2.0, 3.2. ಅಂದರೆ 3.2 ಎನ್ನುವುದು ಇಂಚು ಅಂತ ಮಾಡಿಕೊಳ್ಳಿ ಬೇಕಾದರೆ. 3 ಇಂಚು ಮತ್ತು ಸ್ವಲ್ಪ ಹೆಚ್ಚು, ಒಂದು 3/4 ಆಗುವಷ್ಟರ ಮಟ್ಟಿಗೆ 3.25 ಮಾಡಿದರೆ 3/4 ಆಯ್ತು. ಅಲ್ಲಿಗೆ 3/4 ಇಂಚಿನಷ್ಟು ಉದ್ದ, ಅಂದರೆ ಹಾವಿನ ಅಡಿಪೀಠ. 1 ಇಂಚು ಎತ್ತರ, 2 ಇಂಚು ಅಗಲ, ಸಾಕಾಗುತ್ತೆ. ಇದು ಸಾಮಾನ್ಯ ಲೆಕ್ಕದಲ್ಲಿ ಸಣ್ಣದು. ಒಂದು ಸಣ್ಣ ಪ್ರತಿಮೆ 2 ಇಂಚು ಅಗಲ ಇರುವುದರಿಂದ 2 ಇಂಚು ಅಗಲ ಇರುವ ಪ್ರತಿಮೆ ಕೂತ್ಕೊಳ್ಳುತ್ತದೆ. ಪೀಠ ಅದರದ್ದು ಬಹಳ ದೊಡ್ಡ ಸೈಜ್ ಆಯಿತು ಆ ಲೆಕ್ಕದಲ್ಲಿ. ಸಾಮಾನ್ಯವಾಗಿ ಒಂದು ಸಿಂಹಾಸನವನ್ನು, ಶೇಷ ಆಸನವನ್ನು ದೇವರಿಗೋಸ್ಕರ ಮಾಡಿಸಿಕೊಳ್ಳುವುದಿದ್ರೆ 3.2 ಇಂಚು, ಅಂದರೆ 3/4 ಇಂಚು ಉದ್ದಕ್ಕೆ, 2 ಇಂಚು ಅಗಲಕ್ಕೆ, ಅಂದರೆ ಓವಲ್ ಶೇಪ್ ಬಂದಿಗೆ ಆಯತಾಕಾರ ಆಯಿತು. ಅವರು ವೃತ್ತಾಕಾರ ಮಾಡುವುದರಿಂದ ಹಾವಿನ ದೇಹವನ್ನು ಸಾಮಾನ್ಯವಾಗಿ ಉದ್ದಗಲಗಳಲ್ಲಿ ನೋಡಿಕೊಂಡ್ರೆ ಎತ್ತರಕ್ಕೆ 1 ಇಂಚು, 1 ಇಂಚಿನಲ್ಲಿ 3 ಮಡಿಕೆ ಮುಗಿಬೇಕು ನಮಗೆ. ಇವತ್ತೇನಾಗಿದೆ ಅಂದರೆ ಎತ್ತರ ಹೆಚ್ಚು ಕಡಿಮೆ ಆಗಿರ್ತದೆ, ಅಗಲ ಕಮ್ಮಿ ಆಗಿರ್ತದೆ, ಎತ್ತರ ಹೆಚ್ಚು ಮಾಡಿರ್ತಾರೆ. ಅಗಲಕ್ಕಿಂತ ಕೆಲವೊಮ್ಮೆ ಎತ್ತರ ಜಾಸ್ತಿ ಇರ್ತದೆ, ಕೆಲವೊಮ್ಮೆ ಅಗಲವೂ ಎತ್ತರ ಒಂದೇ ನಮೂನೆ ಇರ್ತದೆ.
ಅದೆಲ್ಲ ಆಗಬಾರ್ದು ಅಂತ ಹೇಳಿದ್ರು. ಇಲ್ಲಿ 3 ಮೆಷರ್ಮೆಂಟ್ ಬೇರೆ ಬೇರೆ, ಒಂದೇ ಲೆಕ್ಕ ಯಾವುದೇ ಇಲ್ಲ. ಎತ್ತರದಷ್ಟು ಅಗಲ ಅಲ್ಲ, ಡಬಲ್ ಅಗಲ ಇದೆ. ಅಗಲದಷ್ಟು ಉದ್ದ ಅಲ್ಲ, ಅಗಲಕ್ಕಿಂತ 1.5 ಪಾಲು ಅಗಲ ಉದ್ದ ಇದೆ. ಈ ಒಂದು ಲೆಕ್ಕಾಚಾರದಲ್ಲಿ ಶೇಷ ಭಗವಂತನ ಆಸನನಿದ್ದಾನೆ. ಇನ್ನೊಂದು ದೊಡ್ಡ ಶ್ರೀಸ್ತುತಿಯ ವ್ಯಾಖ್ಯಾನವೇ ಅಲ್ವಾ, ತತ್ಪಾದ ಪಂಕಜ ಮಹಾಸನತಾಂ ಅವಾಪ. ಈಗ ಕೊನೆಯ ಪದಕ್ಕೆ ಅರ್ಥ ಆಗತ್ತೆ, ಅನ್ಯಸುರೈರ್ ದುರಾಪಾಂ ಅಂತ. ಇತರ ಯಾವ ದೇವತೆಗಳಿಂದಲೂ ಇದನ್ನು ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ, ಪೀಠ ಆಗಲಿಕ್ಕೆ ಯಾಕೆ? ಯಾರ ದೇಹವು ಇಷ್ಟುದ್ದ ಇಲ್ಲ. ನಾನು ಅದಕ್ಕೆ ಹೇಳಿ, ಇತರ ದೇವತೆಗಳು ಹಾವು ಸ್ವರೂಪದಲ್ಲಿಲ್ಲ ಸಹಜವಾಗಿ. ಹಾಗಾಗಿ ಅವರನ್ನು ಈ 3 ಮಡಿಕೆ ಮಾಡಿಕೊಳ್ಳುವಂಥದ್ದು, ಇಷ್ಟು ಅಗಲ ಆಗುವಂಥದ್ದು, ಇಷ್ಟು ಎತ್ತರ ಆಗುವಂಥದ್ದು ಸಾಧ್ಯವೇ ಇಲ್ಲದ ಮಾತು. ಇದು ದೇವರ ಸಿಂಹಾಸನದ ಒಂದು ಕಲ್ಪನೆ, ಅದ್ಭುತವಾಗಿದೆ. ಇದರಲ್ಲಿ ಮತ್ತೆ ಸಹಸ್ರ ಪಣಿಮಂಡಿತಂ ಅದೆಲ್ಲ ಉಂಟೇ ಉಂಟು. ಸಹಸ್ರ ಸೂರ್ಯ ಸಂಕಾಶಂ ಪಣಾಮಣಿ ವಿಭೂಷಿತಂ, ಇನ್ನು ಮುಂದಿನ ಗೆರೆಗಳೆಲ್ಲ ಪೀಠದ ಬಗ್ಗೆ ಚಿಂತನೆ ಮಾಡಿದ್ದೆಲ್ಲ ಇದೆ. ಸಾವಿರಾರು ಸೂರ್ಯನ ತೇಜಸ್ಸು ಅವನಲ್ಲಿ, ಹೆಡೆಗಳು ಸಾವಿರಗಳು, ಇವನ್ನೆಲ್ಲ ಪಡೆದುಕೊಂಡು ಕೂತಿದ್ದಾನೆ ಈ ಆಸನ. ಏನಿಲ್ಲದಿದ್ರೂ ಇತರ ದೇವತೆಗಳಿಗೆ ಈ ನಮೂನೆಯ ಮೈ ಕಟ್ಟು ಇಲ್ಲ ಸಹಜವಾಗಿ. ಅದ್ಭುತವಾದಂತಹ ಒಂದು ಚಿಂತನೆಗಳು. ಹೀಗೆ ಆಚಾರ್ಯರ ವಾದವನ್ನು ಉಲ್ಲೇಖ ಮಾಡುವ, ಇದು ಎಲ್ಲಿಯೂ ಸಿಗುವುದಿಲ್ಲ ನಿಮಗೆ. ಮತ್ತೆ ಸಂಹಿತೆಗಳ ಮಾತುಗಳಿವು. ಅಂದರೆ ಸಂಹಿತೆಗಳೆಲ್ಲ ಭಗವಂತನ ವೈಭವಗಳನ್ನು ಹೇಳಲಿಕ್ಕೆ ಹೊರಟಿವೆ. ಅವುಗಳ ಕೆಲಸವೇ ಅದೇ. ನಾವಿವತ್ತು ಓದದೇ ಇರುವ, ಮುಟ್ಟದೇ ಇರುವ, ತೆರೆಯದೇ ಇರುವ ಹೊತ್ತಗೆಗಳು ಅಂದರೆ ಸಂಹಿತೆಗಳು ಪ್ರಧಾನವಾದ ಪ್ರಮಾಣದು ಅಂತ ಆಚಾರ್ಯರು ಬಹಳ ಬಾರಿ ಹೇಳ್ತಾರೆ. ಋಗ್ಯಜು ಸಾಮಾಥರ್ವಾಶ್ಚ ಭಾರತಂ ಪಂಚರಾತ್ರಗ ಮೂಲ ರಾಮಾಯಣಂಚೈವ ಅಂತ. ಶಾಸ್ತ್ರಮಿತ್ಯ ವಿಧೀಯತೆ ಎಂದು ನಾವು ಶಾಸ್ತ್ರ ಓದಬೇಕು, ಶಾಸ್ತ್ರ ಓದ್ತೇವೆ, ಶಾಸ್ತ್ರವೇ ನಮಗೆ ಪ್ರಮಾಣ ಎಲ್ಲ ಹೇಳಿಕೊಳ್ತೇವೆ, ಕೇಳುತ್ತೇವೆ. ಆದರೆ ಯಾವುದು ಶಾಸ್ತ್ರ ಅಂತ ತಿಳ್ಕೊಳ್ಳುವುದು ಕಷ್ಟ, ತಿಳಿದಿಲ್ಲ. ತಿಳ್ಕೊಂಡ್ರೆ ಬಿಡಿ ಹಿಡಿಯುವುದಿಲ್ಲ. ಅದರಲ್ಲಿ ಒಂದು ಶಾಸ್ತ್ರ ಮೂಲ ರಾಮಾಯಣ ಅದಿಲ್ಲವೇ ಇಲ್ಲ, ಭಾಗಶಃ ಇಲ್ಲ, ತುಂಡು ಇಲ್ಲ, ತುಣುಕು ಇಲ್ಲ, ಅದರ ರಿಫ್ಲೆಕ್ಷನ್ಸ್ಗಳು ಇವೆ ಅಷ್ಟೇ. ಮತ್ತೊಂದು ಶಾಸ್ತ್ರ ಪ್ರಧಾನವಾಗಿ ಚಿಂತನೆ ಮಾಡಿದರೆ ವೇದಗಳು ಅಂತ, ಅದು ಮಾತಾಡುವುದಿಲ್ಲ, ಮಾತಾಡಿಸಿದ್ರೂ ಮಾತಾಡುವುದಿಲ್ಲ, ಒಟ್ಟು ಮಾಡಿದರೂ ಪೂರ ಆಗುವುದಿಲ್ಲ. ಅನಂತ ವೈವೇದ ಅದು ಸರಿ. ಮತ್ತು ಎಲ್ಲರಿಗೂ ಅದರ ಆಧಿಕಾರಿಕವಾಗಿಯೂ ಅದು ತೆರೆದುಕೊಳ್ಳಿಕ್ಕೆ ಬರುವುದಿಲ್ಲ ಎನ್ನುವುದು ಒಂದು ಅದರದ್ದೇ ಒಂದು ಗತ್ತು. ಮತ್ತುಳಿಯುವುದು ಒಂದು ದೃಷ್ಟಿಯಿಂದ ನಮಗೆ ಮಹಾಭಾರತ ಮತ್ತು ಪಂಚರಾತ್ರ. ಮಹಾಭಾರತ ಮತ್ತು ಪಂಚರಾತ್ರರಲ್ಲಿ ಇವತ್ತು ಮಹಾಭಾರತವನ್ನು ಅವಲಂಬಿಸಿದ್ದೇವೆ, ಚಾಲ್ತಿಯಲ್ಲಿದೆ, ನೋಡಲಿಕ್ಕೆ ಬರ್ತದೆ, ಆಗ್ಬೋದು. ತುಂಬ ಮಟ್ಟಿನಲ್ಲಿ ಒಳ್ಳೆಯದೇ ಇದೆ, ಹಾಳಾದ್ದನ್ನು ಲೆಕ್ಕ ಮಾಡಿಕೊಂಡದಿದ್ದರೂ ಪಂಚರಾತ್ರವಂತೂ ಇದ್ದರೂ ಉಪಯೋಗಿಸಿಕೊಳ್ಳದೆ ಅದು ದೇವರ ಎಲ್ಲವನ್ನು ಹೇಳುತ್ತದೆ. ಸೃಷ್ಟಿಗಳನ್ನು, ರೂಪಗಳನ್ನು, ಪೂಜೆ ವಿಧಾನಗಳನ್ನು, ಪದ್ಧತಿಗಳನ್ನು, ಬ್ರಹ್ಮಕಲಶ, ಪ್ರತಿಷ್ಠೆ, ಆಯ, ಜಾತ್ರೆ ಎಲ್ಲ ದೇವರ ಸಾಧನೆಯ ಬಹಳ ದೊಡ್ಡದಾದಂತಹ ಸಂಗತಿ. ಮಂತ್ರಾಧ್ಯಾಯ, ತಂತ್ರ ಪ್ರಕರಣ, ಮತ್ತು ಮಂಡಲಾರಾಧನೆ, ದೀಪ, ಉತ್ಸವ, ಜಾಗರಣೆ, ವ್ರತ, ಕೃಷ್ಣಾಷ್ಟಮಿ ಬಗ್ಗೆ ಒಂದು 100 ಪುಟಗಳಷ್ಟು ವ್ಯಾಪ್ತಿ, ಒಂದು 2-3 ಅಧ್ಯಾಯಗಳಷ್ಟರ ಮಟ್ಟಿಗೆ ಕೃಷ್ಣಾಷ್ಟಮಿಯ ಚಿಂತನೆಗಳನ್ನು ಕೊಡ್ತೇವೆ. ಒಟ್ಟು ಎಲ್ಲ ಸೇರಿಕೊಂಡ್ರೆ ಒಂದು ಹೊತ್ತಿಗೆ ಆಗುವಷ್ಟು 10,000 ಶ್ಲೋಕಗಳು ಸೇರುವಷ್ಟು ನಾವು ಒಂದು 4 ಶ್ಲೋಕವನ್ನು ನೋಡಿಕೊಳ್ಳುವುದಿಲ್ಲ. ಆಚರಣೆ ಮಾಡ್ತೇವೆ. ಉಂಡೆ ಚಕ್ಕಲಿಗೇನು ಬರ ಇಲ್ಲ, ಬಿಸಾಡುವುದರಲ್ಲಿಯೂ ಬರ ಇಲ್ಲ, ಅಂದರೆ ಬಾಯಿಗೆ, ಯಾರ ಬಾಯಿಗೆ ಆದರೆ ಅಲ್ಲಿ ಹೇಳಿದ ವ್ಯಾಪ್ತಿಗಳು ಎಷ್ಟು ಚೆನ್ನಾಗಿವೆ, ಏನು ಅದ್ಭುತವಾಗಿವೆ. ಹಾಗಾಗಿ ಪಂಚರಾತ್ರಗಳು ಒಂದು ದಿವ್ಯ ಶಾಸ್ತ್ರಗಳು ಭಗವಂತನ ಸಮಾರಾಧನೆಯಲ್ಲಿ. ಅಲ್ಲಿ ಬರುವ ಗೆರೆ ಇದು. ಸಂಹಿತೆಗಳು ಹೇಳತಕ್ಕಂಥ ಕೆಲವು ಮಾತುಗಳು ನೋಡುವುದೇ ಅಪರೂಪ, ಸಿಗುವುದೇ ಉರಳ ಅಂತಿರುವಲ್ಲಿ ಅನ್ನೋ ಅನುಸಂಧಾನಕ್ಕೆ ತರುವುದೊಂದು ದೊಡ್ಡ ಸಂಗತಿಯೇ. ಹಾಗಾಗಿ ಒಂದು ಶೇಷ ಆಸನ ಅಂತ ಹೇಳುತ್ತೇವೆ, ಸರಿ. ಇಲ್ಲಿನ ಕತೆ ಕೇಳುವ, ಇಲ್ಲಿಯೂ ನಾವಿವತ್ತು ಅನಂತ ಆಸನ ಅಂತ ಹೇಳುತ್ತೇವೆ. ಅನಂತ ಅಂದರೆ ಶೇಷನೇ, ಅದರ ಬಗ್ಗೆ ಮತ್ತೆ ಮಾತಾಡುತ್ತೇನೆ ಬರುವಾಗ, ನಾಗವತಿ ಬಂದಾಗ ಶಬ್ದಕ್ಕೆ. ಈಗ ಅನ್ಯಸುರೈರ್ ದುರಾಪಾಮ್ ಎನ್ನುವುದು ಇವನು ಆಸನ ಅನ್ನುವುದಕ್ಕೆ ಸಂಬಂಧಪಟ್ಟಂತೆ ಮಾಡಿತ್ತು. ಅನ್ಯಸುರೈರ್ ದುರಾಪಾಮ್ ಆಸನತಾಮ್ ಅವಾಪ ಅಂತ ಅಲ್ಲಿಗೆ ಅನ್ವಯ. ಇನ್ನೊಬ್ಬರಿಗೆ ಸಿಗಲಾರದ ಆಗಿರದ ಸಂಗತಿ ದೇವರ ಆಸನನಾಗಿ ಶೇಷ ಬಂದ ಹೇಳಲಿಕ್ಕೆ ಅವನ ಮೈಕಟ್ಟೆ ಹೇಗಿತ್ತು ಅಂತ ಹೇಳಲಿಕ್ಕೋಸ್ಕರ ನಾನು ಇದನ್ನು ಒಪ್ಪಿಕೊಂಡೆ, ಇಟ್ಟುಕೊಂಡೆ. ಸಹಜತೆ ಹೇಗಿದೆ ಅಂತ. ಇಲ್ಲಿ ಸ್ಕಂದ ಪುರಾಣ, ತುಂಬ ಪುರಾಣಗಳು, ಬ್ರಹ್ಮಾಂಡ, ಕೆಲವು ಪುರಾಣಗಳಲ್ಲೆಲ್ಲ ರೂಪಪೀಠ ಮಹಾತ್ಮೆ ಬರ್ತದೆ.
ಇಲ್ಲಿ ಬಂದಾಗೆ ಹೇಳಲಿಕ್ಕಿದ್ದು ಅನಂತ ಆಸನ ಶೇಷ ಆಸನನಾದ ಕತೆ ಹೇಳಲಿಕ್ಕೆ. ರಾಮಭೋಜನ ಕತೆ ಅದು. ಆತ ಅಶ್ವಮೇಧ ಯಾಗ ಮಾಡಲಿಕ್ಕೆ ಹೊರಟಾಗ ಪರಶುರಾಮನನ್ನು ಬರಲಿಕ್ಕೆ ಕೇಳಿಕೊಳ್ಳುತ್ತಾನೆ, ಪೀಠ ಕೊಡುತ್ತಾನೆ. ಅಲ್ಲಿಂದ ಕತೆ ಆರಂಭ ಆಗುತ್ತೆ. ರೌಪ್ಯ ಪೀಠದ ಹೆಸರು ಬರಲಿಕ್ಕೆ ಕಾರಣ ಅದು. ಅಥರಾಮಾಯ ಮಹತೆ ಬ್ರಹ್ಮಣೆ ಅನಂತಶಕ್ತೆ ದತ್ವಾಸನಾರ್ಥಂ ರೌಪ್ಯಸ್ಯ ಪೀಠಂ ಕೃತ್ವ ಮನೋಹರಂ. ಬಹಳ ಚಂದವಾದ ಬೆಳ್ಳಿಯ ಪೀಠ ಕೊಟ್ಟಿದ್ದಾನೆ ಕೂತ್ಕೊಳ್ಳಿಕ್ಕೆ. ಅದು ಮತ್ತೆ ಸುತ್ತಲೂ ನಾಗಾಷ್ಟಕ ಸಮನ್ವಿತಂ ಅಂತಾರೆ, ಶರಚ್ಚಂದ್ರ ಪ್ರತೀಕಾಶಂ, ಅಚ್ಚ ಬಿಳುಪಾದ ಆಸನ. ಅದು 8 ಹಾವುಗಳದಕ್ಕೆ ಸೇರಿದ್ದವು ಅಂತ ನೋಡಿ, ನಾಗಾಷ್ಟಕ ಅಂತ. ಇವತ್ತು ಕೆಲವೆಡೆ ಪೂಜೆ ಪುನಸ್ಕಾರಗಳಲ್ಲಿ ಆಶ್ಲೇಷವಲ್ಲಿಯೇ ಇರಲಿ, ಬೇಕಾದರೆ ಕಡೆಯಲ್ಲಿ 9 ನಾಗಗಳನ್ನು ತಗೊಳ್ಳುತ್ತಾರೆ. ಅದು ಎಲ್ಲಿಗೆ ಅವರಿಗೆ ಒಂದು ಹೆಚ್ಚು ಸಿಗ್ತದೆ ಗೊತ್ತಿಲ್ಲ. ಸುಮಾರು 10-40 ಶಾಸ್ತ್ರಗಳು ನಾಗಾಷ್ಟಕನನ್ನೇ ಹೇಳುತ್ತಾವೆ, 8 ಇಟ್ಕೊಳ್ಳಿಕ್ಕೆ ಹೇಳುತ್ತಾವೆ. ನಾನು ಮೊನ್ನೆ ಹೇಳಿದೆ, ಉರು ನಾಗವರಾನತಾಷ್ಟವು ಅಂತ ಹೇಳಿಕೊಳ್ಳುವಲ್ಲಿ ಭೀಮಸೇನ ಅವನನ್ನು ಕಟ್ಟಿ ಹಾಕಲಿಕ್ಕೆ 8 ತಂದದ್ದು, ಅವನು 8 ಬಿಸಾಡಿದ್ದೆಲ್ಲ ಮತ್ತೆ 8 ಅಂತ ಹೇಳುತ್ತಾ ಇದ್ದೆ. ಗರುಡ ಪುರಾಣವು ಹೇಳ್ತದೆ, ನಾಗಾಷ್ಟಕಂ ಸಮಭ್ಯರ್ಚ್ಯ ನಾಗದಷ್ಟ ಹೇಳಿಕೊಂಡು, ಹಾವು ಕಚ್ಚಲ್ಪಟ್ಟವನಿಗೆ ಶಾಸ್ತಿ ಏನು ಕೇಳಿದರೆ, ಪ್ರಾಯಶ್ಚಿತ್ತ ಏನು ಕೇಳಿದರೆ 8 ಕುಲನಾಗಗಳನ್ನು ಪೂಜೆ ಮಾಡುವುದು ಅಂತ, ಉಪಾಸನೆಗೆ ತರೋದು ಅಂತ. ಅದರಲ್ಲಿ ಹೆಚ್ಚೋ ಕಡೆಯಲ್ಲಿ ಎಲ್ಲಿ 9 ಹಾಕಿಕೊಳ್ಳುತ್ತಾರೆ. ಜನ ಏನು ಕೇಳುವುದಿಲ್ಲ ಎನ್ನುವ ಗ್ಯಾರಂಟಿ ಅವರು ಇರುವುದರಿಂದ, ನೀವು ಯಾರಾದರೂ ವೈದ್ಯರ ಹತ್ರ ಹೋದ ನಂತರ, ನಿಮ್ಮ ತಪಾಸಣೆಗೆ ನಿಮ್ಮನ್ನು ಒಗ್ಗಿಸಿದ ನಂತರ ಅವರು ಕೊಟ್ಟ ಮಾತ್ರೆ ನೀವು ಮತ್ತೆ ಅವರ ಹತ್ರ ಕೇಳಿ ತಿನ್ನಲಿಕ್ಕೆ ಉಂಟ? ಇಲ್ಲಲ್ಲ, ಕೇಳುವುದೇ ಇಲ್ಲ. ಬೇಕಾದರೆ ಚೀಟಿಯಲ್ಲಿ ಬರ್ತದೆ ಅದುವೇ ಅಂತ ಬೇಕಾದ್ರೆ ಅಕ್ಷರ ಗೊತ್ತಾಗದೆ ಕೇಳಬಹುದಷ್ಟೇ ಹೊರತು ಇದು ತಿನ್ನಬೇಕ ನಾನು ಅಂತ ಕೇಳಲಿಕ್ಕಿಲ್ಲ. ನಿನಗದು ರೋಗ ಉಂಟು ಹೇಳಿದ್ದಲ್ಲ ನಾನು, ತಪಾಸಣೆಯಲ್ಲಿ ಆ ರೋಗ ಉಂಟೋ ಇಲ್ಲವೋ ಅದು ವೈದ್ಯರಿಗೆ ಗ್ಯಾರಂಟಿ ಬಿಟ್ಟರು. ಅವ್ರು ಕೊಟ್ಟ ಮಾತ್ರೆಯು ನಮಗೆ ಸರಿ ಉಂಟೋ ಇಲ್ಲೋ ಅದು ಅವರಿಗೆ ಬಿಟ್ಟರು. ನಾವು ತಿಂದು ಬಿಡುತ್ತೆ. ಹಾಗೆ ಅವರು ಏನು ಗೆರೆ ಹಾಕಿ ಏನು ಪೂಜೆ ಮಾಡಿ ಯಾರನ್ನು ಕರೆದಿದ್ದಾರೆ ಅಂತ ನಾವು ಕೇಳುವುದಿಲ್ಲ. ಅವರೇನು ಹೇಳುತ್ತಾರೆ ಅದನ್ನು ಕೊಟ್ಟು ಬರ್ತೇವೆ. ನಮಗೊಂದು ದೃಢವಾದ ವಿಶ್ವಾಸ ಅವರಿಂದಾಗಿ ಪುಣ್ಯ ಬರುತ್ತೆ ಅಂತ. ನಿಜವಾಗಿ ಅವರಿಂದ ಬರುವುದೇ ಇಲ್ಲ. ಪುಣ್ಯ ಬರುವುದು ಆರಾಧನೆಯಿಂದ, ದೇವರಿಂದ, ದೇವತೆಗಳಿಂದ. ಹಾಗಾಗಿ ತಪ್ಪು ಮಾಡಿದ ಉಪಾಸನೆ ನಿನ್ನೆ ತೋರಿಸಿಕೊಟ್ಟಿದ್ದೆ ನಾನು. ಸುಕರ್ಮಾಪಿ ಜ್ಞಾನಸ್ಯವ ವಿಶೇಷಸ್ತು ಭಕ್ತಿರಿತ್ಯ ವಿಧೀಯತೆ ಅಂತ, ಭಕ್ತಿಯಿಂದ, ವಿಶ್ವಾಸದಿಂದ, ಪ್ರೀತಿಯಿಂದ ಮಾಡಿದ ಸೇವೆ ಅಂತ ಬಾಯಲ್ಲಿ ಹೇಳಿಕೊಳ್ಳುತ್ತೇವೆ. ಆದರೆ ಭಕ್ತಿಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಮಾಡಿದ ಸೇವೆ ಆಗಬೇಕಾದ್ರೆ ತಿಳಿವು ಇತ್ತೇ ಅಂತ ಪ್ರಶ್ನೆ ಆಗ್ತಾರೆ ಅವರು. ನೀನು ಸುಮ್ಮನೆ ಹೇಳಿದೆಯೋ? ತಿಳಿವು ಇದೆ ಅಂದರೆ ಭಕ್ತಿ ಇದೆ ಅಂತ ಅರ್ಥ. ತಿಳಿವಿಗೆ ಭಕ್ತಿ ಅಂತ ಹೆಸರು, ಅರಿವಿಗೆ ಭಕ್ತಿ ಅಂತ ಹೆಸರು. ಪ್ರೀತಿ ಮೂಡುವುದೇ ಆಚಾರ್ಯ ಹೇಳಿದ್ದು ಎಚ್ಚರದಿಂದಲೇ ಅಂತ, ಜ್ಞಾನದಿಂದಲೇ ಗಾಢವಾದ ನಂಟು, ಇಲ್ಲ ಆದರೆ ಬರುವುದಿಲ್ಲ ಅಂತ. ಹಾಗಾಗಿ ಆದರದ ಸೇವೆ ಅಂತ ಹೇಳುವುದರಲ್ಲಿ ಅರ್ಥ ಇಲ್ಲ. ಅರಿವಿನ ಸೇವೆ ಅದುವೇ ಆದರದ ಸೇವೆ. ಅರಿವಿಲ್ಲದಿದ್ದರೆ ಅದು ಅನಾದರ ಸೇವೆ, ಅಸಡ್ಡೆಯ ಸೇವೆ. ಯಾಕೆ? ತಿಳ್ಕೊಳ್ಳಿಕ್ಕೆ ಹೋಗಲೇ ಇಲ್ಲ, ತಿಳ್ಕೊಳ್ಳಿಕ್ಕೆ ಪ್ರಾಮುಖ್ಯ ಮಾಡಿಕೊಂಡಿಲ್ಲವ, ಮುಖ್ಯತೆಯನ್ನು ಕೊಟ್ಟೇ ಇಲ್ಲ. ಮತ್ತೇನು? ಅದನ್ನು ನೆಗ್ಲೆಕ್ಟ್ ಮಾಡಿದ್ದಾನೆ ತಿಳಿವನ್ನು. ಇದರಿಂದಾಗಿ ಆಗುವುದಿಲ್ಲ. ಮತ್ತೆ ರಿಸಲ್ಟು ಅಂತ ಹೇಳುತ್ತಾರೆ, ಫಲ ಬರ್ತದಲ್ಲ ಅಂತ. ಫಲ ಬರ್ತದೆ ದೇವರಿಂದ, ಫಲ ಮತ್ತು ಉಪಪತ್ತೆ, ದೇವರು ಕೊಡುವ ಫಲ. ಯಾಕೆ ಕೊಟ್ಟ, ಹೇಗೆ ಕೊಟ್ಟ, ಎಲ್ಲಿ ಕೊಟ್ಟ ಗೊತ್ತಿಲ್ಲ. ಅದು ನಾವು ಮಾಡಿದ್ದಕ್ಕೆ ಕೊಟ್ಟದ್ದು ಅಂತ ಹೇಳಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಯಾಕೆಂದರೆ ಅಹಂ ಹಿ ಸರ್ವಯಜ್ಞಾನ ಭೋಕ್ತಾಚ ಪ್ರಭುರೇವಚ ಅಂತ. ಯಾರ ಬಳಿಯೇ ಏನು ಕೆಲಸ ಮಾಡಿದರೂ ಸಿಗುವುದು ನನಗೇ, ಪಡೆಯುವವನು ನಾನೇ ಅಂತ ಕೃಷ್ಣ ಗಟ್ಟಿಯಾಗಿ ಹೇಳಿದ ನಂತರ ನಾವು ಯಾರ ಮುಖಾಂತರವೂ ಏನನ್ನು ಕೇಳಿಕೊಳ್ಳುವಂತಿಲ್ಲ. ಇಷ್ಟು ಕಡ್ಡಾಯವಾಗಿರುವಾಗ ಈ ಪೀಠದಲ್ಲಿ ಬಂದ ಬಗ್ಗೆ ಮಾತಾಡುವಾಗಲೂ ನಾಗಾಷ್ಟಕ ಸಮನ್ವಿತಂ ಅಂತ ಅನಂತಾಸನನ ಬಗ್ಗೆ ಹೇಳುವಾಗ ಬೆಳ್ಳಿಯ ಪೀಠ ಪರಶುರಾಮನಿಗೆ ಕೊಟ್ಟದ್ದು, ಅದು ಬೇರೆ ಯಾರೂ ಅಲ್ಲ ಅಂತೇಳಿ ಬಹಳ ದೊಡ್ಡದಾದ ಭಗವತ್ ಸ್ವರೂಪವೇ ಆಗಿದೆ ಅಂತ ಹೇಳುತ್ತಾ, ಹಾಗಾಗಿ ಪರಶುರಾಮ ಕೂತ ಪರಶುರಾಮನಿಗೆ ನೀಡಿದ ರಾಜ ಕೊಟ್ಟ ಈ ಭದ್ರವಾದಂತಹ ರೌಪ್ಯಪೀಠ, ಇದರಲ್ಲಿಯೂ 8 ಹಾವುಗಳು ಸೇರಿಕೊಂಡಿವೆ. ಹಾಗಾಗಿ ಶೇಷನ ಸಂಗತಿ, ಯಾಕೆಂದರೆ 8ರಲ್ಲಿ ಒಬ್ಬ ಶೇಷನೇ, ಅವನು ಪ್ರತ್ಯಕ್ಷನಾಗ್ತಾನೆ, ಸನ್ನಿಧಾನ ಪಡಿತಾನೆ, ಬರ್ತಾನೆ. ಹಾಗಾಗಿ ಅದು ಪ್ರಧಾನವಾಗಿ ಅನಂತಾಸನನಾದ, ಮುಖ್ಯವಾಗಿ ಅನಂತನೇ ಆಸನನಾಗಿ ಬಂದ. ಬೆಳ್ಳಿ ಪೀಠ ಆದರೂ ರೌಪ್ಯಪೀಠ ಆದರೂ, ರೌಪ್ಯಪೀಠಕ್ಕಿಂತ ಹೆಚ್ಚು ಅನಂತಾಸನ ಆಗಲಿಕ್ಕೆ ಕಾರಣ ಸ್ವಯಂ ಅನಂತನೇ ಆಸನನಾಗಿ ಭಗವಂತನಿಗೆ ಯಾರನ್ನು ಕರೆದಿದ್ದೀರೋ ಅವರು ಮೊದಲು ಬಂದಿರ್ತಾರೆ. ಅದರಲ್ಲಿ ದೊಡ್ಡವರಿಗೆ ಹೆಚ್ಚು ಪಾಲು. ಹಾಗೆ ಬೆಳ್ಳಿ ಪೀಠದಲ್ಲಿ 8 ಹಾವನ್ನು ಕಟ್ಟಲಿಕ್ಕೆ ಹೋಗಿ ಪ್ರಧಾನನಾದ ಶೇಷನ ನಿಲ್ಲಿಕ್ಕಾಗಿ ಭಗವಂತನಿಗೆ ಬಹಳ ದೊಡ್ಡ ಮಟ್ಟಿನ. ಹಾಗೆ ಇಲ್ಲಿ ಶೇಷ ಏನೂ ಇಲ್ಲ, ಆದರೆ ಆಸನದಲ್ಲಿ ಇದ್ದಾನೆ. ಭಗವಂತನ ಪಾದಪೀಠ ಇದ್ದಾಗೆ ಚಾಮರ ಹಾಕುವವರು, ಛತ್ರ ಹಿಡಿದವರು ಅವರೆಲ್ಲ ನಮಗೆ
ಇದ್ದಾರೆ ಅಂತಷ್ಟೇ. ವೈಭವವನ್ನು ಚಿಂತನೆ ಮಾಡುವಲ್ಲಿ ಆವರಣಗಳಾಗಿ ಬರ್ತಾರೆ. ಪೀಠಾವರಣ ದೇವತೆಗಳನ್ನು, ವಾಹನ ಆಯುಧ ದೇವತೆಗಳನ್ನು, ಆಭರಣ ದೇವತೆಗಳನ್ನೆಲ್ಲ ಅನುಸಂಧಾನ ಮಾಡಲಿಕ್ಕೆ ಉಂಟು ಅಂತ ಹೇಳಿಕೊಂಡು ಅವರನ್ನೇ ಪೂಜೆ ಮಾಡಿಕೊಂಡು ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಚಕ್ರಕ್ಕೆ ಭರತನ ಇರಬಹುದು, ಶಂಖಕ್ಕೆ ಶತ್ರುಘ್ನನು ಬರ್ತಾನೆ. ಹಾಗೆ ಇವರನ್ನೆಲ್ಲ ಕರೆದುಕೊಂಡು ಪೂಜೆ ಮಾಡಲಿಕ್ಕೆ ಆಗುವುದಿಲ್ಲ. ಚಕ್ರ ಶಂಖ ಎತ್ತಿ ಹಿಡಿದಾಗ ಭಗವಂತ ಬೇಕಾದರೆ ಚಕ್ರಾಯ ನಮಃ, ಶಂಖಾಯ ನಮಃ, ಗದಾಯೈ ನಮಃ ಅಂತ ಆಯುಧ ನಾಮಮಂತ್ರಗಳಿಂದ ಅರ್ಚನೆಗಳನ್ನು ನಡೆಸಲಿಕ್ಕೆ ಬರುತ್ತೆ. ಮತ್ತು ಯಾರನ್ನು ಕರೆದು ಅಲ್ಲಿ ಗೌಜಿ ಮಾಡುವಂತೆ ಬರುವುದಿಲ್ಲ. ಹೀಗಾಗಿ ಕೊನೆಗೆ ಹೇಳಿಬಿಡ್ತೇವೆ ನಾವು ಸರ್ವಾವರಣ ದೇವತಾಭ್ಯೋ ನಮಃ ಅಂತ ಹೇಳಿಕೊಂಡು ಎಲ್ಲ ಆವರಣ ದೇವತೆಗಳಿಗೂ, ಎಲ್ಲ ಪೀಠ ದೇವತೆಗಳು, ಎಲ್ಲ ವಾಹನ ಆಯುಧ ಆಭರಣ ರೂಪಗಳಿಗೆಲ್ಲ ನಮಸ್ಕಾರ ಅಂತ ಇಷ್ಟೇ. ಹಾಗೆ ಇವರೆಲ್ಲ ಇದ್ದಾರೆ ಎನ್ನುವುದು ಸತ್ಯ. ಆದರೆ ಅವರೆಲ್ಲರನ್ನು ಗೌಜಿಗೆ ಅಥವಾ ಅವರ ಗಮನಕ್ಕೆ ನಾವು ತರುವುದಿಲ್ಲ, ತರಲಿಕ್ಕೆ ಆಗುವುದಿಲ್ಲ. ಭಗವಂತನ ಆರಾಧನೆಯಲ್ಲಿ ಎಷ್ಟು ಸಹಸ್ರಾವರಣ ಅಂತ ರಾಚರೊಮ್ಮೆ ಹೇಳುವಾಗ 1000 ಆವರಣಗಳಿದ್ದಾವೆ, ನೋಡ್ತಾರೆ ಎಲ್ಲಿ ನೋಡುವುದು ಹೇಗೆ ಅಂತ. ಒಂದೆರಡು ಆವರಣಗಳಲ್ಲ ಭಗವಂತನಿಗೆ, ಅವನದ್ದೇ ರೂಪಗಳದ್ದೇ ಸುಮಾರಿದೆ ಆವರಣಗಳು ಪ್ರಧಾನವಾಗಿ. ಹೀಗೆ ಬಹಳ ಸುಂದರವಾಗಿ ಆಸನದ ಬಗ್ಗೆ ಶೇಷ ಎಷ್ಟು ಉದ್ದಗಲದಲ್ಲಿದ್ದಾನೆ. ನಮ್ಮ ಮನೆಯ ಪೀಠಗಳಲ್ಲಿಯೂ ಆಸನವನ್ನಾಗಿಸಿಕೊಂಡರೆ ಒಂದೊಮ್ಮೆ ಎಷ್ಟು ಸಣ್ಣ ಗಾತ್ರದಲ್ಲಿ ಅದನ್ನು ಕೆತ್ತಿಸಿಕೊಳ್ಳಬಹುದು, ಇಟ್ಟುಕೊಳ್ಳಬಹುದು. ಇಂಚು ಸ್ವಲ್ಪ ಜಾಸ್ತಿ ಆದರೆ ಸೆಂಟಿಮೀಟರ್ ಇದರದಷ್ಟೇ, 3.25 ಸೆಂಟಿಮೀಟರ್ ಉದ್ದಕ್ಕೆ, 2 ಸೆಂಟಿಮೀಟರ್ ಅಗಲಕ್ಕೆ, 1 ಸೆಂಟಿಮೀಟರ್ ಎತ್ತರಕ್ಕೆ, ಬಹಳ ಸಣ್ಣದು, ಚಿಕ್ಕದಾಗಿ. ಅದು ಮಾಡಬಾರ್ದು ಅಂತೇನಿಲ್ಲ, ಇದು ನಡೆಯುತ್ತೆ ಅಂತ. ಇದ್ದದರಲ್ಲಿ ಚಂದವಾಗಿ ಕೆಲಸಗಾರನಿಗೆ ಕೆಲಸ ಮಾಡಲಿಕ್ಕೆ ಸಿಗುವಷ್ಟಾದರೂ ಒಂದು ಬೇಕಲ್ಲ ಉದ್ದಾಳತೆಗಳು. ನಮ್ಮ ಜಾಗಕ್ಕೆ ಕಿಸೆಗೆ ಸಣ್ಣದಾಗಲಿ ಹೇಳಿದರೆ ಹೇಸಿಗೆ ಆಗತ್ತೆ. ಪುಟ್ಟ ಪ್ರತಿಮೆಯಾಗಿದ್ದರೂ ಒಂದು ಇಷ್ಟರ ಮಟ್ಟಿಗೆ ತೊಂದರೆ ಇಲ್ಲ. 3 ಇಂಚಿನ ಅಗಲದ, ಉದ್ದದ, 2 ಇಂಚಿನ ಅಗಲದ, 1 ಇಂಚು ಎತ್ತರದ, 3.25 ಇಂಚು ಎತ್ತರದ ಶೇಷ ಪೀಠ, ಶೇಷ ಆಸನ ಭಗವಂತನಿಗೆ ಆಗಿರ್ತದೆ ಅಂತ. ಇಲ್ಲಿ ಮತ್ತೆ ಅವನು ಹೇಳುವಾಗ ಇನ್ನೊಂದು ಅಂಶ ಹೇಳಿದವರು ಶರ್ವಾದಿ ಒಂದೇ ಶರಣ ಅಂತ. ತುಂಬ ಆಯಾಮಗಳಲ್ಲಿ ಇದರ ಅರ್ಥವನ್ನು ಉಲ್ಲೇಖ ಮಾಡಿದ್ದೆ. ಈಗ ಮತ್ತೆ ನಮನಕ್ಕೆ ಹೋಗುವಾಗ, ವಂದನೆ ಎಡೆಗೆ ತೆರಳುವಾಗ, ವಂದನೆ ಎನ್ನುವುದೊಂದು ದೊಡ್ಡ ಮಟ್ಟಿನ ಉಪಚಾರ, ಕೊನೆಯ ಉಪಚಾರ. ನಮಸ್ಕಾರ ಪ್ರದಕ್ಷಿಣ ಅಂತ, ಪ್ರದಕ್ಷಿಣ ನಮಸ್ಕೃತಿ ಅಂತ ನಮಸ್ಕಾರ ಕೊನೆಗೆ ಹೇಳ್ತಾರೆ, ಪ್ರದಕ್ಷಿಣೆ ಮೊದಲು ಹೇಳ್ತಾರೆ. ಮೊದಲು ನಮಸ್ಕಾರ ಮಾಡಲಿಕ್ಕೆ ಉಂಟು ಬಂದ ತಕ್ಷಣ, ಆ ಬಳಿಕ ಪ್ರದಕ್ಷಿಣೆ ಬರಲಿಕ್ಕೆ, ಮತ್ತೆ ಪ್ರದಕ್ಷಿಣೆ ಆದ ನಂತರ ದೇವರಿಗೆ ನಮಸ್ಕಾರ ಮಾಡಿ ತೆರಳಲಿಕ್ಕೆ. ಮೊದಲು ಬರುವುದು ನಮಸ್ಕಾರ ಮಾಡುವುದು ಯಾಕೆಂದರೆ ಬಂದಿದ್ದೇನೆ ಅಂತ ಗೊತ್ತಾಗಲಿಕ್ಕೆ. ಬಂದ ತಕ್ಷಣ ದೊಡ್ಡವರನ್ನು ನೋಡಿದ ತಕ್ಷಣ ತಲೆ ಬಗ್ಗಿಸಬೇಕು ಅಂತ, ಮತ್ತೆ ಪ್ರದಕ್ಷಿಣೆ ಬಂದ ನಂತರ ಹೋಗುವಾಗ ಮತ್ತೊಮ್ಮೆ ನಮಸ್ಕಾರ ಮಾಡಿ ಹೋಗಬೇಕು ಅಂತ. ಹಾಗಾಗಿ ನಮಸ್ಕಾರ ಹೆಚ್ಚಿರ್ತದೆ, ಪ್ರದಕ್ಷಿಣೆ ಕಮ್ಮಿ ಇರ್ತದೆ. ಹಾಗೆ ನಮಸ್ಕಾರವನ್ನು ಕೊನೆಗಿಟ್ಟುಕೊಂಡು ಉಪಚಾರಗಳಲ್ಲಿ ಕೊನೆಯದ್ದಾಗಿ ವೈಭವದ ಉಪಚಾರ, ಪರಿಪೂರ್ಣವಾದ ಉಪಚಾರ, ಎಲ್ಲ ಮಾಡಿದ್ದಕ್ಕೆ ತಪ್ಪು ಕೇಳಿಕೊಳ್ಳುವ, ಮಾಡಿದ್ದರೆ ಬಿಟ್ಟು ಹೋದದ್ದರ ಬಗ್ಗೆ ಪೂರ್ಣಗೊಳಿಸುವ, ಮತ್ತು ಏನಿದ್ದರೂ ನಮ್ಮದು ಅಂತ ಕೊಡುವ. ನೀರು ಕೊಟ್ಟರು ನಮ್ಮದಲ್ಲ, ಹಣ್ಣು ಹೂವೆಲ್ಲ ಬಿಡಿ, ಅದು ನಮ್ಮದಲ್ಲವೇ ಅಲ್ಲ. ನಾವು ನೆಟ್ಟರು, ನೀರು ಹಾಕಿದರೂ ನಮ್ಮದು ಅಂತ ಹೇಳಿಕೊಳ್ಳಿಕ್ಕೆ, ನಾವು ನೆಟ್ಟುಕೊಳ್ಳಿಕ್ಕೆ ನಮಗೆ ಎಲ್ಲಿಂದ ಅದರ ಬೀಜ ಸಿಗ್ತದೆ? ಹಾಗಾಗಿ ಮತ್ತೆ ಮನ ಬೀಜ ನಮ್ಮದಲ್ಲ, ಹಿಂದಿನವರದ್ದು ಅಥವಾ ಪಕ್ಕದ ಮನೆಯವರದ್ದು, ಇಲ್ಲಿ ಶುರುವಾಗುತ್ತೆ. ಮತ್ತು ನೀರು ನಮ್ಮದು ಹೇಳಿದರೆ ನೀರು ಎಲ್ಲಿಂದ ನಾವು ಮಾಡಿದ್ದೇವೆ? ಬಾವಿ ತೋಡಿದ್ದು ನಾವು ಅಂತ ಹೇಳಬೇಕು. ಮತ್ತೆ ಅದರ ಲೆಕ್ಕದಲ್ಲಿ ತೋಡಿದ್ದು ಹೇಳಲಿಕ್ಕಾಗೋದಿಲ್ಲ. ತೋಡಿದ್ರು ನೀರು ಸಿಗಬೇಕಲ್ಲ, ಅದು ಹೋದಲ್ಲ. ಮತ್ತೆ ಆಗ ನೀರು ಕೊಟ್ಟದ್ದು ದೇವರೇ, ಬಾವಿ ತೋಡಿಸಿದ್ದು ನಾವೇ, ಆಗಲಿ ಕೆಲಸದವರೇ, ದುಡ್ಡು ನಮ್ಮದೇ. ಆದರೆ ನೀರಿಗೆ ನಾವು ದುಡ್ಡು ಕೊಟ್ಟಿಲ್ಲ. ತೋಡಿಸ್ಲಿಕ್ಕೆ ಕೊಟ್ಟೆವು, ಕಲ್ಲು ಕಟ್ಟಲಿಕ್ಕೆ ಕೊಟ್ಟೆವು, ಸಿಮೆಂಟಿಗೆಲ್ಲ ಕೊಟ್ಟೆವು, ಆದರೆ ನೀರಿಗೆ ಕೊಡಲಿಲ್ಲ. ನೀರು ಬಂತು, ಇತ್ತು ಅಷ್ಟೇ. ದೇವರು ಅದಕ್ಕೆ ದೇವರು, ಆದರೆ ನಾವು ಅದಕ್ಕೇನು ಕಾಣಿಕೆ ಹಾಕುವುದಿಲ್ಲ. ಮತ್ತೆ ಹಾಕಿದ್ರು 1-2 ಕಾಯಿನ ಹಾಕ್ತೇವೆ ಕೊನೆಗೆ. ಗಂಗಾ ಭಾಗೀರಥಿಗೆ ಹಾಕಿ ದುಡ್ಡು ಹೇಳಿದರೆ ನೋಟೆಲ್ಲ ಹಾಕುವುದಿಲ್ಲ. ಹೀಗಾಗಿ ನಮ್ಮದು ನೀರಲ್ಲ, ಹೂ ನಮ್ಮದಲ್ಲ, ಹಣ್ಣು ಹಂಪಲುಗಳು ನಮ್ಮದಾಗಿರುವುದಿಲ್ಲ. ಹಾಗಾಗಿ ದೇವರಿಗೆ ಕೊಟ್ಟ ಕಥೆ ಏನಿರ್ತದೆ? ಇನ್ನು ಅನ್ನ ಭಕ್ಷ್ಯ ಅದರ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ. ಯಾಕೆ? ಅದು ಯಾವುದು ನಮ್ಮದಲ್ಲ. ಹೂವೇ ಹಣ್ಣೆ ನಮ್ಮದಿಲ್ಲದಿದ್ದಾಗ ಧಾನ್ಯ ದವಸಗಳು ಬಿತ್ತಿದ್ದು, ಬೆಳೆಸಿದ್ದು, ಕೃಷಿ ಮಾಡಿದ್ದು, ಎಷ್ಟು ಕೆಲಸ ಆಗಿದೆ ಅಲ್ಲಿ ಎಲ್ಲ ಹೇಳಲಿಕ್ಕೆ ಸುಲಭ. ಯಾವುದೋ ಒಂದು ದುಷ್ಟ ಕೀಟ ಒಂದು 10-100 ಇಟ್ಟುಕೊಳ್ಳುವ, ಒಂದು ಗದ್ದೆಗೆ ಆಕ್ರಮಣ ಮಾಡ್ತಾ ಇದೆ ಅಂತೂ ನಮಗೆ ಗೋಚರಕ್ಕೆ ಬರುವುದಿಲ್ಲ. ಇವೇ ಇದೆ ಇವತ್ತು. ನಾವೆಲ್ಲಿ ಹಾಕಿರ್ತೇವೆ ಸಿಸಿ ಗದ್ದೆಗೆ? ಬೆಳ್ಚಪ್ಪನನ್ನು ನಿಲ್ಲಿಸ್ತೇವೆ ಅಷ್ಟೇ. ಅದನ್ನು ಕ್ರಿಮಿಯನ್ನು, ಕೀಟವನ್ನು ತಿನ್ನಲಿಕ್ಕೆ ಸಹಜವಾಗಿಯೇ ದೇವರು ಕಳಿಸಿರ್ತಾರೆ. ಹಕ್ಕಿಗಳನ್ನು, ಹಾತೆಗಳನ್ನು ತಿಂದೋಗಿರ್ತಾರೆ. ಒಂದೊಮ್ಮೆ ಅದು ನಡೆಯದೇ ಇದ್ದರೆ, ಯಾವುದೋ ಒಂದು ದಿನ ನಡೆದ ಪ್ರೋಸೆಸ್ ಅದು ಮರಿಯಾಗುವಾಗ, ಆ ಲಾವದಿಂದ ಸ್ಟೇಜ್ ಹೊರಗೆ ಬಂದಾಗ ಅದನ್ನು ತಿನ್ನುವ ಬಗೆಯಲ್ಲಿ ಹಕ್ಕಿಗಳು ಪ್ರವೇಶ ಮಾಡಿದಾಗ, ಅದು ಯಾವುದು ಕುಪ್ಪಳ ಹಕ್ಕಿ ಹೇಳಿ ನೀವು ಅಥವಾ ಗೊರವಂಕ ಹೇಳಿ, ಯಾರನ್ನೇ ಕರೀರಿ, ಯಾರೇ ಬರಲಿ, ಕೊಕ್ಕರೆ ಆಗಲಿ ಯಾವುದೇ ಆಗಲಿ,
ಅದು ಆ ಹೊತ್ತಿಗೆ ಬಂದು ಅಲ್ಲಿನ ಅತ್ತನ್ನಾರನ್ನು ಹುಡುಕಿ ತೆಗೆದು ತಿಂದು ಹೋಗಿದ್ದರೆ ನಿಮ್ಮ ದವಸ ಧಾನ್ಯಗಳು ಸಮೃದ್ಧವಾಗಿವೆ. ಅದೇ ಒಂದೇ ಅದು ಮಾಡದಿದ್ದರೆ ಒಂದು ದಿನದ 1/4 ಗಂಟೆ ಕೆಲಸ ಅದು ಮಾಡಲಿಲ್ಲ, ಸರ್ವಿಸ್ ನೋ, ಕಟ್, ಇಂಟರ್ನೆಟ್ ಕನೆಕ್ಟ್ ಆಗಲಿಲ್ಲ, ದೇವರು ಅದಕ್ಕೆ ಹೇಳಲಿಲ್ಲ, ಅದು ಬಂದು ಹೋಗಲಿಲ್ಲ, ಬರುವಾಗಲೂ 8-10 ಬರ್ತದೆ ಹಿಂಡಲ್ಲಿ ಕೆಲವೊಮ್ಮೆ ಕಾಡುಗುಬ್ಬಿಗಳಾಗಿ. ಅದು ಮಾಡಿಲ್ಲ ಆ ಗದ್ದೆಯಲ್ಲಿ, ಒಂದು ಅರ್ಧ ಮುಕ್ಕಾಲು ಎಕರೆ ಗದ್ದೆ, ಒಂದು 2 ಎಕರೆ ಗದ್ದೆ, ಯಾವುದೊಂದು ಪೈರು, ಅದು 3/4 ಗಂಟೆಯಲ್ಲಿ ಮಾಡೋ ಏನೊಂದು ಕ್ಲೀನಿಂಗ್ ಪ್ರೋಸೆಸ್ ಇದೆ. ಪ್ರಾಣಿ ಜಾತಿಗಳನ್ನು, ಹುಳಗಳನ್ನು, ಉಪ್ಪಟೆಗಳನ್ನು ತಿಂದು ಹಾರಿ ಓಡುವ ಕತೆ ಇದೆ. ವಿದೌಟ್ ಸ್ಯಾಲರಿ, ಎಂಥದ್ದು ಸಂಬಳ ಗಿಂಬಳ ಕೂಲಿ ಏನಿಲ್ಲ, ಅದಕ್ಕೆ ವೇಜಸ್ ಇಲ್ಲ, ನೋ ವೇಜಸ್. ಅದು ಸಂಜೆ ಹೊತ್ತಿಗೆ ಬರ್ತದೆ, ಓಡ್ತದೆ, ಹಾರ್ತದೆ, ಹೋಗ್ತದೆ. ನಮಗೆಲ್ಲ ಕೆಲವೊಮ್ಮೆ ತಲೆ ಬಿಸಿ ಆಗ್ತದೆ, ಎಲ್ಲಿ ಹೂವನ್ನು ಉದುರಿಸ್ತದೋ ಅಥವಾ ಏನು ತಿಂದು ಹಾಕ್ತದೋ, ಕಾಳು ಬೀಳ್ತದೋ ಅಂತ. ನಿಜವಾಗಿ ಇದು ಮಾಡಿದ ಸೇವೆ ಅದ್ಭುತ. ಅಲ್ಲಿಂದ ಹೂವಿನಲ್ಲಿದ್ದ ಕ್ರಿಮಿಯನ್ನು, ಕೆಳಗೆ ಬಿದ್ದ ಪೈರಿನ ಅಡಿಯಲ್ಲಿದ್ದ ಮೊಟ್ಟೆಯನ್ನು, ಇನ್ಯಾವುದೋ ಕ್ರಿಮಿಯನ್ನು ತಿಂದು ಹಾರಿ ಇರ್ತದೆ. ಒಂದು 10-6ಗಳು ಬಂದವುಗಳು, ಸಮೃದ್ಧವಾದ ಬೆಳೆ ನಮ್ಮ ಕೈಗೆ ಸಿಗ್ತದೆ. ಒಂದು 6 ತಿಂಗಳ ಬಳಿಕ ಎಷ್ಟು ಖುಷಿ ಇರ್ತದೆ ನೋಡಿ. ಅದು ಯಾವತ್ತಿನ ಸೇವೆಯೋ. ಆ ಟೈಮಿಗೆ ಬಾರದಿದ್ದರೆ, ಅದು 4 ದಿನ ತಡ ಬಂದರೂ ಇಲ್ಲಿ ಹುಳುಗಳೆಲ್ಲ ತಿಂದಾಗಿರ್ತವೆ ಪೈರನ್ನು, ತೆನೆಯನ್ನು. 4 ದಿನ ತಡ ಬಂದರೂ ಅದಕ್ಕೇನು ಸಿಗುವುದಿಲ್ಲ, ಕ್ರಿಮಿಗಳೆಲ್ಲ ಹಾರಿಯಾಗಿರ್ತವೆ. ಆ ಕ್ರಿಮಿ ಮೊಟ್ಟೆ ಹೊರಗೆ ಬರುವಾಗಲೇ ಅವುಗಳು ಬರಬೇಕು, ಅಲ್ಲಿಂದ ಹೋಗಬೇಕು. ಅವುಗಳಿಗೂ ಹೊಟ್ಟೆ ತುಂಬಿದೆ, ಖುಷಿ ಆಗುತ್ತೆ, ಅವುಗಳಿಗೂ ಚೆನ್ನಾಗಿರುತ್ತೆ. ಇನ್ನೊಂದು ಮರಮಟ್ಟುಗಳನ್ನು ನೋಡುತ್ತವೆ. ಹಾಗಾಗಿ ನಾವು ದವಸ ಧಾನ್ಯಗಳು ನಾವು ಬೆಳೆಸಿದ್ದೇವೆ, ಅದರಿಂದ ನಾವು ಭಕ್ಷ್ಯ ಪರಮಾನ್ನ ಮಾಡಿದ್ದೇವೆ, ಅದನ್ನು 10 ಜನರಿಗೆ ಹಂಚಿ ಕೃಷ್ಣಾರ್ಪಣ ಅಂತ ಕೂಗಿದ್ದೇವೆ. ಏನು ಹೇಳುವಂತೆ ಇಲ್ಲ. ಅದರ ಹಿಂದೆ ಎಷ್ಟೋ ಪ್ರಾಕೃತಿಕವಾದ ದೇವರೇ ಮಾಡಿಸಿದ ಕೆಲಸಗಳು ಖಂಡಾಬಟ್ಟೆವೆ. ನಾವು ಕೂಲಿಕಾರರಲ್ಲಿ ಹುಡುಕಿ ಸ್ಪ್ರೇ ಮಾಡಿ ಕೊಂದು ಬಿಡಿ ಅಂತ ಹೇಳುವುದಕ್ಕಿಂತ ಹೆಚ್ಚು ಹಾಕಿಕೊಂಡು ಮಾಡ್ತೇವೆ ಆ ಕೆಲಸವನ್ನು. ಅವುಗಳಿಗೆ ಹುಡುಕ್ಲಿಕ್ಕೂ ಗೊತ್ತು ಹೇಗೆ ಎಲ್ಲಿವೆ ಅಂತ. ಇವನಿಗೇನು ಗೊತ್ತಿಲ್ಲ, ಇವನು ಸ್ಪ್ರೇ ಮಾಡಿದ ರಾಸಾಯನಿಕದಿಂದಾಗಿ ಪೈರೇ ಹಾಳಾಗಲಿಕ್ಕೆ ಉಂಟು ಕೆಲವೊಮ್ಮೆ. ಅದು ಆ ಪೈರಿನಲ್ಲಿ ಆ ಅಂಶ ಸೇರಿಕೊಂಡು, ಕೆಮಿಕಲ್ ಸೇರಿಕೊಂಡು ನಮ್ಮ ದೇಹದೊಳಗೆ ಹೋಗಿ ಮತ್ತೆ 10 ಬಗೆಯ ಮಾತ್ರೆ ತಿನ್ನಬೇಕಾಗಿಯೂ ಬರುತ್ತೆ. ಇವನ್ನೆಲ್ಲ ಅವಾಯ್ಡ್ ಮಾಡಿದ ಪ್ರಾಕೃತಿಕವಾದ ಈ ಕೇಸು ಅದ್ಭುತವಾಗಿದೆ. ಅದು ನಮ್ಮದೇನಿಲ್ಲ, ಇದ್ದರೆ ನಮಸ್ಕಾರ ಒಂದೇ, ಅಲ್ಲಿಗೆ ಬಂತು. ಕೊಡುವುದಿದ್ದರೆ ನೀವು ಕೊಡಲೇಬೇಕಾದ್ರೆ ದೇವರಿಗೆ ನಿಮ್ಮ ದೇಹವನ್ನು ಸಮರ್ಪಿಸಿಕೊಳ್ಳಿ ಅಂತ. ಒಂದು ಸರ್ತಿ ಆದರೂ ಪೂರ ನೆಲಕ್ಕೆ ಬಗ್ಗಿಸಿ ಹೇಳಿ ಅಂತ. ಅದೇ ಕಷ್ಟದ ಕೆಲಸ. ಬಗ್ಗಲಿಕ್ಕೆ ನಾವೇ ಕೇಳುವುದಿಲ್ಲ ನೋಡಿ. ನಮ್ಮದು ದೇಹ ಕೇಳುವುದಿಲ್ಲ ಅನ್ನೋದಕ್ಕಿಂತಲೂ ಹೆಚ್ಚು ನಮ್ಮ ಮಂಡೆ ಕೇಳುವುದಿಲ್ಲ ಮೊದಲಿಗೆ. ಇದನ್ನು ಉಲ್ಲೇಖ ಮಾಡಿ, ಸರ್ವಾದಿ ವಂದ್ಯ ಶರಣ. ಆಚಾರ ಕೊಟ್ಟ ಪದ ಎಷ್ಟು ಎತ್ತರದಲ್ಲಿ ಕೂತಿದೆ ಅಂದರೆ ಅದ್ಭುತವಾಗಿದೆ, ರೋಚಕವಾಗಿದೆ. ಶೇಷನೆದುರು ತಲೆಬಾಗಿಸಿದ ಶಿವಗಡನಗಳು ಅಂತ ಹೇಳುವಾಗ, ಒಂದು ಶಿವನನ್ನು ಮಾತಾಡಿಸಿದರೆ ಅವ ಚಿಟಿಕೆ ಹೊಡಿಬೇಕಾಗಿಲ್ಲ, ಒಂದು ಚಿಟಿಕೆ ಭಸ್ಮ ಅಲ್ಲಾಡಿಸಿದ್ರು ಸಾಕಾಗತ್ತೆ. ಕೋಟಿಗಟ್ಟಲೆ ಗಣಗಳು, ರುದ್ರಗಣಗಳು, ಅತ್ಯದ್ಭುತಗಳು, ಭಾರಿ. ನಾವು ತಿಳ್ಕೊಂಡದ್ದು ಅವೆಲ್ಲ ಭಯಂಕರ ಜೋರಿ ಇರ್ತವೆ ಅಂತ ಏನಿಲ್ಲ. ಪರಮ ವೈಷ್ಣವಗಳು, ತುಂಬ ಸೌಮ್ಯಗಳು, ಎಲ್ಲ ಮೆಚ್ಯೂರ್ಡ್ ಅವನ ಲೆಕ್ಕದಲ್ಲಿ. ಪೂರ ತತ್ವಜ್ಞಾನಿಗಳೇ, ಎಚ್ಚರದಲ್ಲಿ ಕೂತವರೇ. ಅದ್ಭುತವಾದಂತಹ ಸಂಪತ್ತು. ಉತ್ಸವಗಳಲ್ಲಿ ಇದು ಮತ್ತೆ ಸಂಹಿತೆಯ ವಾಕ್ಯವೇ. ಉತ್ಸವಗಳಿಗಾಗಾದ ಕೊನೆಯವರೆಗೂ ಅಟೆಂಡ್ ಆಗೋದು ಅವರೊಬ್ಬರೇ ಅಂತೆ. ನಾವೆಲ್ಲ ಓಡಿರ್ತೇವೆ, ಮೊದಲಿಗೂ ಬರುವುದಿಲ್ಲ, ಕೊನೆಗೂ ಇರುವುದಿಲ್ಲ. ಮಧ್ಯಕ್ಕೊಂದು ಊಟದ ಹೊತ್ತಿನಲ್ಲಿ ಹಾಜರೇ, ಅದು ಪ್ರಶ್ನೆ ಇಲ್ಲ, ಅದು ಬಂದೇ ಬರ್ತೇವೆ. ಇವರು ಆಗಲ್ಲ ಅಂತೆ. ಅವರಿಗೆ ನಗರಿ ಕೇಳಬೇಕಾಗಿಲ್ಲ, ಅಂಕುರದೆಡೆಗೆ ಸಾಗುವುದು ಗೊತ್ತಾದರೂ ಸಾಕಾಗತ್ತೆ, ಅಲ್ಲಿಂದ ಬಂದಾಗಿರ್ತದೆ. ಮತ್ತೆ ಧ್ವಜಾರೋಹಣ, ಬೇರಿ ತಾಡನೆ ಎಲ್ಲ ನೋಡಿ. ಅಲ್ಲಿಂದ ಶುರುವಾದವರು ಕೊನೆಗೆ ಅವಭೃತ ಮುಗಿಯುವವರೆಗೂ ಇರ್ತಾರೆ. ಒಂದೊಂದು ದಿಕ್ಕಿನಲ್ಲಿ ಮಿನಿಮಮ್ 20 ಕೋಟಿ ರುದ್ರಗಣಗಳು ಶಿವಾಲಯದ ಉತ್ಸವಕ್ಕೆ ಬರುವವರು. ಹೀಗೆ ಎಲ್ಲ ದೇವತಾಗಣಗಳ ಕತೆ. ಒಂದೊಂದು ದಿಕ್ಕಿನಲ್ಲಿ ಇಂಥದ್ದು ಅಷ್ಟೂ ದಿಕ್ಕಿಗಳಲ್ಲಿ ಅವರಿಗೆ ಒಂದು ದಿಕ್ಕಿದೆ. ಇವರು ಪೂರ್ವದವರು ಅಂತ. ನಾವು ಹೇಗೆ ಚೀನಾದವರು, ಟಿಬೇಟಿಯನ್ಸ್ ಅಂತ ಹೇಳ್ತೇವೆಯೋ, ಅಸಮದವರು ಅಂತ ಹೇಳ್ತೇವೆಯೋ, ಗಾಂಧಾರದವರು ಅಂತ ತಿಳಿಸ್ತೇವೆಯೋ, ದಿಕ್ಕನ್ನಿಟ್ಟುಕೊಂಡು ದೆಸೆಯನ್ನು ತೋರಿಸಿ ಅವರನ್ನು ಗುರುತಿಸ್ತೇವೆ. ಹಾಗೆ ಇವರು ಪೂರ್ವ ದಿಕ್ಕಿನವರು, ಇವರು ಪಾಶ್ಚಿಮಾತ್ಯರು, ಇವರು ಉತ್ತರದವರು, ಔತ್ತರೆಯರು, ಇವರು ದಾಕ್ಷಿಣಾತ್ಯರು ಅಂತ ಹೇಳಿಕೊಂಡು ಆಯಾ ಗಣಗಳಿಗೆ ಸಲ್ಲುವ ಪೂಜೆ, ಸನ್ಮಾನ, ಮಾನ, ಏನೂ ಗಲಾಟೆ ಗದ್ದಲ ಇಲ್ಲದೆ ಇಂತಹ ಶರ್ವಾದಿ ವಂದ್ಯ ಶರಣ, ಇಂತಹ ಕೋಟಿಗಟ್ಟಲೆ ಭೃತ್ಯರನ್ನು ಪಡೆದ ಶಿವ ಶೇಷನ ಕಾಲಿಗೆ ತಲೆ ಬಗ್ಗಿಸ್ತಾನೆ. ಹೀಗೆ ಬಹಳ ದೊಡ್ಡದು ಉಪಚಾರ ನಡೆಸ್ತಾರೆ. ಉಪಚಾರಕ್ಕೆ ಬರುವಾಗ ನಾವು ಮೊದಲು ತಿಳಿಬೇಕಾದ್ದು ಎಲ್ಲಿಂದ ಎಲ್ಲಿಗೆ ಬಂದಿದೆ ಅಂತ. ಇದು ತುಂಬ ಅಪೂರ್ವವಾದ ಪ್ರಮೇಯಗಳೇ. ಸ್ಟಂಡಿಲಾತ್ಸ್
ಕೋಟಿ ಗುಣಿತಂ ಲಿಂಗಾರ್ಚನಂ ಅನುತ್ತಮಂ ಅಂತ ವ್ಯಾಸರ ಗೆರೆ ಸಾಧನೆಯ ಪ್ರಪಂಚದಲ್ಲಿ. ಲಿಂಗ ಅಂದರೆ ಪ್ರತೀಕ ಅಂತ ಅರ್ಥ ಮಾಡಿಕೊಳ್ಳಿ. ಬೇಕಾದರೆ ಲಿಂಗವನ್ನೇ ತಗೊಳ್ಳಿ, ನನಗೇನು ಪರವಾಗಿಲ್ಲ. ಯಾಕೆಂದರೆ ಲಿಂಗ ಅಂದರೆ ನೋಡಿ, ಇಲ್ಲಿ ಪರಶುರಾಮ ಲಿಂಗ, ಅನಂತಾಸನ, ಅದರ ಎದುರು ಚಂದ್ರಮೌಳೀಶ್ವರ ಲಿಂಗ. ಮತ್ತು ಇನ್ನು ಮುಂದಕ್ಕೆ ಹೋದರೆ ಪೆರಣಂಕಿಲ, ಅಲ್ಲಿ ಒಳಗೊಂದು ಹೊರಗೊಂದು 2 ದೇವಸ್ಥಾನಗಳು. ಅಂಗಳದಲ್ಲಿರುವವನು ಇತ್ತ ಮೋರೆ ಹಾಕಿದ್ದಾನೆ ಪಶ್ಚಿಮಕ್ಕೆ, ಅವನು ಗಣಪತಿ ಲಿಂಗವ. ಎಲ್ಲ ಅಪ್ಪ ಸೇವೆ ಆಗುವುದೇ ಅಲ್ಲೇ. ಅಮ್ಮ ಸೇವೆ ಅಂತ ಒಂದಿಲ್ಲ, ಅಪ್ಪ ಸೇವೆ ಮಾತ್ರ. ಇತ್ತ ಪಾರ್ವತೀಪತಿ ಇದ್ದಾನೆ, ಅವನು ಪೂರ್ವಕ್ಕೆ ಮೋರೆ ಹಾಕಿದ್ದಾನೆ. ನೋಡಿ, ಅಲ್ಲಿ 2 ಲಿಂಗ ಪ್ರತ್ಯೇಕ, ಒಳಗೊಂದು ಹೊರಗೊಂದು, ಗಣಪತಿ ಲಿಂಗ. ಇನ್ನು ಮತ್ತೆ ಇಲ್ಲಿ ಮೇಲೆ ಹತ್ತಿದರೆ ಹೆರ್ಗ, ದುರ್ಗಾ ಪರಮೇಶ್ವರಿ ಅಂತ ದುರ್ಗಾಲಿಂಗಗಳು, ಕಂಡಾಬಟ್ಟೆ ಲಿಂಗ, ಒಳಗೆ ಹೊರಗೆ 2 ಗುಡಿ, ಗರ್ಭಗುಡಿ. ಒಳಗು ಲಿಂಗಗಳು, ಹೊರಗು ಲಿಂಗ. ಇವತ್ತು ನೋಡಲಿಕ್ಕೆ ಬರುತ್ತೆ ಲಿಂಗಗಳು. ಹಲವು ಮಕ್ಕಳ ತಾಯಿ ಇಲ್ಲಿ ಇದ್ದ ಹಾಗೆ ಅಲ್ಲಿ ಲಿಂಗ ಮೂಡ್ತದೆ, ಮಾಯ ಆಗ್ತದೆ ಕೆಲವೊಮ್ಮೆ ನೆಲದಡಿಯಲ್ಲಿ. ಇಲ್ಲಿ ಗರ್ಭಗುಡಿಯಲ್ಲಿ ಅನೇಕ ಲಿಂಗಗಳು ಉದ್ಭವಿಸ್ತಾನೇ ಇವೆ, ಉದ್ದಕ್ಕೆ, ಅಗಲಕ್ಕೆ, ದಪ್ಪಕ್ಕೆ, ಎತ್ತರಕ್ಕೆ, ಚಿಕ್ಕದು ದೊಡ್ಡದು ಹೇಳಿಕೊಂಡು ದುರ್ಗಾಲಿಂಗಗಳು. ಮತ್ತು ಬಪ್ಪನಾಡು, ಅದು ಪಂಚದುರ್ಗಾಲಿಂಗಗಳು ಅಲ್ಲಿ ಸಹ. ಹಾಗೆ ದುರ್ಗೆಯನ್ನು ಲಿಂಗದಲ್ಲಿ, ಕೊಲ್ಲೂರು ನಾವು ನೋಡಿದ್ದು ಮಹಾಲಕ್ಷ್ಮಿ ಅಂತ, ಅದು ಬಿಂಬ ಪ್ರತೀಕ. ಕೆಳಗಿರುವುದು ಲಿಂಗ, ಅದರಲ್ಲಿ ಸ್ವರ್ಣ ರೇಖೆ ಇದೆ, ಕಾಣಲಿಕ್ಕೆ ಸಿಗುತ್ತೆ. ಅದು ಲಕ್ಷ್ಮೀನಾರಾಯಣ ಲಿಂಗ. ಅದು ಕೇವಲ ಲಕ್ಷ್ಮಿ ಅಲ್ಲ, ಕೊಲ್ಲೂರು ಲಕ್ಷ್ಮೀನಾರಾಯಣ ಲಿಂಗ. ಉಪಾಸನೆ ಒಂದು ಮುಖಕ್ಕೆ ಮಾಡ್ತಾರೆ. ಅಂಥದ್ದು ಎಷ್ಟೋ ಕಡೆ ಇದೆ. ಹರಿಹರ ಲಿಂಗ ಇದೆ, ಇಲ್ಲಿ ಹರಿಹರ ಲಿಂಗ ಇದೆ ಅಲ್ಲ. ಕ್ರೋಡದಲ್ಲಿ ಕ್ರೋಡ, ಕುಂಭಾಸಿಯೂ ಹರಿಹರ ಲಿಂಗ, ಅಲ್ಲಿ ಇಬ್ಬರು ಇದ್ದಾರೆ, ಶಂಕರನಾರಾಯಣ ಅಂತ, 2 ಪ್ರತ್ಯೇಕವಾಗಿ ಇದೆ. ಹೀಗೆ ಲಿಂಗ ಅಂದ ತಕ್ಷಣ ಅದು ಶಿವನೇ ಅಲ್ಲ, ಶಿವನೂ. ಹಿಂದೆ ಎಲ್ಲ ಯಾವುದರಲ್ಲಿ ಆದರೂ ಯಾರನ್ನಾದರೂ ಉಪಾಸನೆಗೆ ತರ್ತಿದ್ರು. ಮತ್ತು ಕೆತ್ತನೆ ಶುರುವಾಯಿತು. ಕೆತ್ತನೆ ಶುರುವಾಗ ಶಿವನನ್ನು ಲಿಂಗದಲ್ಲಿ ಮಾತ್ರ ಇಟ್ಟರು. ಇವತ್ತು ಕೆತ್ತನೆ ಇದ್ದ, ಇಲ್ಲಿ ಮೂಡುಬೆಳ್ಳೆ, ಅಲ್ಲಿ ಶಿವ ಇದ್ದಾನೆ, ಲಿಂಗ ಇಲ್ಲವ, ನಿಂತದ್ದು. ಡಮರು ಮೃಗ ಇಟ್ಕೊಂಡವ ನಿಂತವ, ಪ್ರತಿಮೆ ಇದು, ಪಂಚಲೋಹದ ಪ್ರತಿಮೆ. ಇನ್ನೊಂದು ಕಡೆ ಇದೆ ಶಿವ, ಅವನು ಕೂತಿದ್ದಾನೆ, ಪಾರ್ವತಿ ತೊಡೆಯಲ್ಲಿದ್ದಾಳೆ, ಅದು ಶಿವಪಾರ್ವತಿ ಪ್ರತಿಮೆ ಇದೆ. ಆದ್ದರಿಂದ ಪ್ರತಿಮಾ ಮಾಧ್ಯಮದಲ್ಲಿಯೂ ಶಿವನಿಗೆ ಪೂಜೆ ಇಲ್ಲ, ದೇವರಿಗೂ ಲಿಂಗ ಮಾಧ್ಯಮದಲ್ಲಿ ಪೂಜೆ ಇಲ್ಲ ಅಂತ ಇಲ್ಲ, ಉಂಟು. ಹಾಗಾಗಿ ಲಿಂಗ ಪೂಜೆ ಅದು ಭಯಂಕರ ಪ್ರಶಸ್ತವಾದದ್ದು. ಅಂದರೆ ಪ್ರತೀಕ ಮಾಧ್ಯಮದಲ್ಲಿ ಪೂಜೆ ಆಗಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳುತ್ತೆ ನಾವು, ಅವ್ರು ಹೇಳೋ ಮುಂಚೆ ಹೇಳ್ತಾರೆ ಸ್ತಂಡಿಲಾತ್ ಕೋಟಿ ಗುಣಿತಂ ಅಂತ. ಇದು ಒಪ್ಪಿದರೆ ಬಹಳ ಸಂತೋಷ. ಅಂದರೆ ನಾನು ಹೇಳಿ ಒಪ್ಪಲಿಕ್ಕೆ ಅಂತ ಹೇಳಿದ್ದಲ್ಲ, ವ್ಯಾಸರು ಹೇಳಿದ್ದನ್ನು ನಮಗೆ ಒಪ್ಪಿಗೆ ಆದರೆ ಅಂತ. ವೇದವ್ಯಾಸರ ಗೆರೆ ಇದು, ಪುರಾಣದ್ದು. ಅಗ್ನಿಮುಖದ ಆರಾಧನೆಗಿಂತ, ಸ್ತಂಡಿಲ ಅಂದರೆ ಬೆಂಕಿಯ ಕುಂಡ, ಅಲ್ಲಿ 2 ಬಗೆ, ಸ್ತಂಡಿಲ ಮತ್ತು ಕುಂಡ ಅಂತ. ಗಡಿಬಿಡಿಯಲ್ಲಿ ನಾವೊಂದೊಮ್ಮೆ ಅಗ್ನಿ ಆರಾಧನೆ ಮಾಡೋದಾದರೆ ಮೇಲಕ್ಕೆ ಹೊಯ್ಗೆ ಹಾಕಿ ಅದರ ಮೇಲೆ ಬೆಂಕಿ ಪ್ರತಿಷ್ಠೆ ಮಾಡಿದರೆ ಆಯಿತು. ನೆಲದ ಮಟ್ಟದಲ್ಲಿ ಮಾಡಲಿಕ್ಕಿಲ್ಲ, ಒಂದೋ ಹೊಯ್ಗೆ ಹಾಕಿ ಅದರ ಮೇಲೆ, ಇಲ್ಲ ಕುಂಡ ಮಾಡಿ ಹೊಂಡ ಮಾಡಿ ಕೆಳಗೆ, ನೆಲದ ಮಟ್ಟಿಗೆ ಇಲ್ಲ ಅಂತ. ನೆಲದಲ್ಲಿ ಇಲ್ಲ ಬೆಂಕಿ ಹಾಕಲಿಕ್ಕೆ, ಒಂದು ಹೊಂಡ ಮಾಡಿ ನೆಲದ ಅಡಿಯಲ್ಲಿ ಹಾಕಿ, ಒಂದಾದ ನೆಲದ ಮೇಲೆ ಮಣ್ಣು ಹಾಕಿ ಅದರ ಮೇಲೆ ಚಿಟ್ಟೆ ಮಾಡಿ ಅಂತ. ಅರ್ಜೆಂಟಿಗೆ ಸ್ತಂಡಿಲ, ಇಲ್ಲ ಆದರೆ ಕುಂಡ, ಚಂದಕ್ಕೆ ಕುಂಡ, ಅದಕ್ಕೆ ಆಯಾ ಅಳತೆಲ್ಲ ಮಾಡಿಕೊಂಡು ಚಂದ ಮಾಡಿ ಮೇಕಲೆ ಎಲ್ಲ ಕಟ್ಟಿ. ಈ ಅಗ್ನಿಯ ಸಮಾರಾಧನೆಗಿಂತ ಪ್ರತಿಮೆಯ ಪೂಜೆ ಮೇಲು ಅಂದರು. ಎಷ್ಟು? ಕೋಟಿ ಗುಣಿತಂ, ಗುಣಿಸು, ಕೋಟಿ ಪಾಲು. ನೀವೊಂದೊಮ್ಮೆ 100 ಮಾರ್ಕ್ ಸಿಗುತ್ತೆ ಅಥವಾ 100 ಅಂಶ ಬರುತ್ತೆ, 100 ಪುಣ್ಯ ಸಿಗುತ್ತೆ ಹೋಮದಲ್ಲಿ ಹೇಳಿದರೆ, ಗುಣಿಸು ಕೋಟಿ ಅಂದರು ಅವರು. ಅಷ್ಟು ಪ್ರತಿಮೆಯ ಆರಾಧನೆಯಲ್ಲಿ ಮಾಧ್ಯಮದಲ್ಲಿ ಸಿಗುತ್ತೆ. ಇವತ್ತು ನಾವು ಎಲ್ಲಿ ಇದ್ದೇವೆ ನೋಡಿ. ಪೂಜೆ ಪುನಸ್ಕಾರಗಳೇ ದೇವರ ತಲೆ ಮೇಲೆ ಇರೋದು ಒಂದು ಹೂವು, ಒಂದು ತುಳಸಿಯೋ ಕೆಲವೊಮ್ಮೆ ಇರುತ್ತೆ. ಮತ್ತು ಈ ಹೋಮ ಹವನದ ಸ್ತಂಡಿದ ಸುತ್ತಕ್ಕೆ ಹೆಡಿಗಟ್ಟಲೆ ಬಿದ್ದಿರ್ತದೆ. ಡೆಕೋರೇಷನ್ ಏನು, ವೈಭವ ಏನು, ಎಲ್ಲ ಅಗ್ನಿಮುಖ ಸಮಾರಾಧನೆಗಾಗಿ ಪೂಜೆಯನ್ನೇ ನಿಲ್ಲಿಸ್ತೇವೆ, ಕಮ್ಮಿ ಮಾಡ್ತೇವೆ, ಮಾಡದೆಯೂ ಬರ್ತೇವೆ ಬೇಕಾದರೆ. ಅಂದರೆ ಬೆಳಿಗ್ಗೆ 6-7 ಗಂಟೆಗೇನೆ ಶುರುವಾಗುತ್ತೆ ಅಗ್ನಿ ಸಮಾರಾಧನೆ, ಮಧ್ಯಾಹ್ನ ಊಟದವರೆಗೂ ಅದು ಎಳಿಯಲ್ಪಡ್ತದೆ, ಆಗಿರ್ತದೆ. ಏನೋ ಕೆಲವೊಮ್ಮೆ 1000 ಮೋದಕವೋ 1000 ಕದಲಿ ಫಲವೋ ಇನ್ನೇನೇನೋ ಆಹುತಿಗಳ ವ್ಯವಸ್ಥೆಯಲ್ಲಿ ಬಂದಾಗ ಪೂಜೆ ಗೌಣವಾಗಿರ್ತದೆ. ಆದರೆ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಹೇಳಿದರು. ಕೊನೆಗೊಮ್ಮೆ ಹೇಳಿದ್ರು ಅವರು, ಮತ್ತೆ ಒಂದೊಮ್ಮೆ ಹೋಮ ಮಾಡದಿದ್ದರೂ ಪರವಾಗಿಲ್ಲ, ಪೂಜೆಯಲ್ಲಿ ಸುಧಾರಿಸಲಿಕ್ಕೆ ಆಗತ್ತೆ ಅಂತ, ಸ್ವಲ್ಪ ಜಾಸ್ತಿ ಮಾಡಿದರೆ ಅಂತ. ಅದೇ ಪೂಜೆಯನ್ನು ಸುಧಾರಿಸಲಿಕ್ಕೆ ಆಗ್ತದೆ, ಹೋಮವನ್ನು ಜಾಸ್ತಿ ಮಾಡಿ ಹೇಳಲಿಲ್ಲ. ಹೋಮ ಇಲ್ಲದೆಯೂ ಪೂಜೆ ಆಗತ್ತೆ ಹೇಳಲಿಲ್ಲ. ವಾಸ್ತವವಾಗಿ
ಪೂಜೆ ಇಲ್ಲದೆಯೂ ಹೋಮ ಆಗತ್ತೆ. ಹೋಮ ಇಲ್ಲದಿದ್ದರೂ ಪೂಜೆ ಆಗುತ್ತೆ ಹೇಳುತ್ತಾರೆ, ಪೂಜೆ ಇಲ್ಲದೆ ಹೋಮ ಆಗುತ್ತೆ ಹೇಳುವುದಿಲ್ಲ. ಪೂಜೆ ಮಾಡಬೇಕಾಗಿಲ್ಲ, ಹೋಮವನ್ನು ಸ್ವಲ್ಪ ಉದ್ದ ಮಾಡಿ ಹೇಳಲಿಲ್ಲ. ಹೋಮ ಮಾಡಬೇಕಾಗಿಲ್ಲ, ಪೂಜೆಯನ್ನು ಸ್ವಲ್ಪ ಉದ್ದ ಮಾಡಿ ಹೇಳಿಬಿಟ್ಟಿದ್ದಾರೆ. ಅದರ ಪಾಲನ್ನು ಅಲ್ಲಿ ಸೇರಿಸಿಬಿಡಿ ಅಂತ. ಇದು ಅದ್ಭುತವಾದಂತಹ ಚಿಂತನೆ. ಹಾಗಾಗಿ ಪೂಜೆಯ ಮಾಧ್ಯಮದಲ್ಲಿ ಯಾವುದನ್ನು, ಯಾರನ್ನು, ಎಲ್ಲಿ, ಹೇಗೆ ಆಯ್ಕೆ ಮಾಡಿಕೊಳ್ಬೇಕೆನ್ನುವಲ್ಲಿ ಪ್ರತೀಕವನ್ನು ಆಯ್ಕೆ ಮಾಡಬೇಕು ಅಂತ. ಇದನ್ನು ನಿನ್ನೆ ಇಟ್ಕೊಂಡಿದ್ದೆ ನಾನು. ಶೇಷ ದೇಹಸ್ಥಂ ರುದ್ರಾಧ್ಯಾಹ ಅಂತ ಹೇಳಿದದಕ್ಕೆ. ರುದ್ರ ಪರಿವಾರದವರು ಪೂಜೆ ಮಾಡಲಿಕ್ಕೆ ಶೇಷನನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು? ಅಗ್ನಿಮುಖ ಆರಾಧನೆ ಮಾಡ್ಬೋದಿತ್ತಲ್ಲ. ಹೇಗೂ ಅವನು ಕಾಲಾಗ್ನಿ ರುದ್ರನೇ, ಬೆಂಕಿ ಅವನಿಗೊಂದು ಪ್ರತೀಕವೇ. ಸೂರ್ಯ ಚಂದ್ರ ಇದ್ದಾಗೆ ಪಂಚಭೂತಗಳಲ್ಲಿನ ಅಷ್ಟಮೂರ್ತಿಗೆ, ಸದಾಶಿವನಿಗೆ, ಸಾಂಬನಿಗೆ ಅದು ಹೇಳಿಸಿದ್ದೆ. ಅವನ ಅಗ್ನಿಯಲ್ಲಿ ಮಾಡಿಕೊಳ್ಳಿ ಅಂದರೆ ಇಲ್ಲ, ಆಗುವುದಿಲ್ಲ. ದೇವತೆಗಳಿಗೂ ಸಮಾರಾಧನೆಗೆ ಪ್ರತೀಕಗಳೇ ಬೇಕು, ದೇವತೆಗಳೇ ಬೇಕು, ಶಕ್ತಿಗಳೇ ಬೇಕು. ಅಗ್ನಿಮುಖಾವೈ ದೇವಾ ಅಂತ ದೇವತೆಗಳಿಗೆ ಆಹುತಿ ಪಡೆಯಲಿಕ್ಕೆ ಅಗ್ನಿಯೇ ಪ್ರಧಾನನಿದ್ದರೂ ಅವನನ್ನು ಬಳಸಿಕೊಳ್ಳದೆ ದೇವತೆಗಳೆಲ್ಲರೂ ಈ ಶಿವನನ್ನೇ ಇಟ್ಟುಕೊಳ್ಳುವ. ಶಿವಲಿಂಗ ಪ್ರತಿಷ್ಠೆ ಮಾಡಿದ ಎಷ್ಟು ಜನ ಇಲ್ಲ. ತೋರಿಕೆಗಾಗಲಿ, ಸಮಾಧಾನಕ್ಕಾಗಲಿ, ಪರಂಪರೆಗಾಗಲಿ, ತಮ್ಮ ಸಾಧನೆಗೆ ಏಳಿಗೆಗೆ ಆಗಲಿ ಎಷ್ಟು ಜನದಿಲ್ಲ. ಎಷ್ಟು ಹೆಸರಿ ವಶಿಷ್ಠಲಿಂಗ, ವಿಶ್ವಾಮಿತ್ರ ಲಿಂಗ ಹೇಳಿಕೊಂಡು ಋಷಿಗಳ ಹೆಸರಿನಲ್ಲಿ, ದೇವತೆಗಳ ಹೆಸರಿನಲ್ಲಿ ನೋಡಿ, ರಾಮೇಶ್ವರ ಆಗಲಿ, ಬ್ರಹ್ಮ ಆಗಲಿ, ಹನುಮಂತನ ಪ್ರತಿಷ್ಠೆ ಮಾಡಿದ ಸುಗ್ರೀವ ಕರಾರ್ಜಿ, ಎಷ್ಟೆಲ್ಲ ಲಿಂಗಗಳು ಬರುವುದಿಲ್ಲ ರಾಮಾಯಣಕ್ಕೆ ಹೋದರೆ. ಇತ್ತ ಶೇಷನು ಪ್ರತಿಷ್ಠೆ ಮಾಡಿದ ಲಿಂಗವನ್ನು ನಾವು ನೋಡ್ತೇವೆ, ಪುರಾಣದಲ್ಲಿ ಇಣುಕ್ತೇವೆ. ಅವನು ಮಾಡಿದ್ದಾನೆ. ಅವನು ಲಿಂಗ ಪ್ರತಿಷ್ಠೆ ಮಾಡಿದರೆ ಸಂಘರ್ಷಣನ್ನೇ ಪೂಜೆ ಮಾಡಲಿಕ್ಕೆ ಬರುತ್ತೆ ಅವನಿಗೆ. ಮತ್ತೆ ಅದು ಫಾರ್ಮ್ಯಾಲಿಟಿಯಿಂದ, ತೋರಿಕೆಗೆ ಅಂತ. ಯದಿದಾಚರತೆ ಶ್ರೇಷ್ಠ ತದೇವೇತರೋ ಜನಃ. ಲಕ್ಷ್ಮಣ ರಾಮ ಪ್ರತಿಷ್ಠೆ ಮಾಡಿದಾಗೆ ಲಕ್ಷ್ಮಣ ಪ್ರತಿಷ್ಠೆ ಮಾಡಲಿಲ್ಲ, ಮಾಡಿದ್ದಾನೆ. ನಾವು ಹೆಚ್ಚು ಫೇಮಸ್ ಮಾಡಲಿಲ್ಲ. ಲಕ್ಷ್ಮಣ ಪ್ರತಿಷ್ಠಿತ ಲಿಂಗ ಉಂಟು, ಸೀತಾ ಪ್ರತಿಷ್ಠಿತ ಲಿಂಗ ಉಂಟಲ್ಲಿ, ಪ್ರತ್ಯೇಕ ಎಲ್ಲವಿದೆ ಎಲ್ಲರದ್ದು. ಹಾಗಾಗಿ ಯಾಕೆ ಮಾಡಿದ್ರು ಕೇಳಿದರೆ, ಎಲ್ಲರೂ ಮಾಡಿದ್ದಾರೆ ನಾವು ಮಾಡ್ತೇವೆ, ಮಾಡಲಿಲ್ಲ ಅಂತ ಮತ್ತೆ ಕೇಳ್ತಾರೆ, ಎಲ್ಲಿ ಹೋಯಿತು ಕೇಳ್ತಾರೆ ಕೊನೆಗೆ. ಅವರು ಯಾಕೆ ಮಾಡಲಿಲ್ಲ ಅಂತ, ಅವರಿಗೆ ಆಗುವುದಿಲ್ಲ, ವಿರೋಧ ಪಕ್ಷದವರು ಅಂತ ಕೇಳ್ತಾರೆ. ಆದರೆ ನಾಗೆ ಎಲ್ಲರೂ ಒಂದಾಗ್ತಾರೆ, ಇತಿಹಾಸವನ್ನು ಸೃಷ್ಟಿಸುವಲ್ಲಿ ಎಲ್ಲರೂ ಸೇರ್ತಾರೆ. ಹಾಗಾಗಿ ಶೇಷನು ಅವರೆಲ್ಲ ಮಣಿಮಯ ಲಿಂಗವನ್ನು ಪೂಜೆ ಮಾಡಿದವು. ಅಂದರೆ ಅವರದ್ದು ಯೋಗ್ಯತೆ. ಅವರು ರತ್ನಾಧೀಶರು ಇರುವುದರಿಂದ, ಕೊಪ್ಪರಿಗೆ ಒಡೆಯರಾದ್ರಿಂದ ಅವರ ಲಿಂಗದ ಸ್ಥಾನಮಾನಗಳೇ ಬೇರೆ. ಯಾರ್ಯಾರು ಯಾವ ಬಗೆಯ ಲಿಂಗೋಪಾಸನೆ ಮಾಡಿದಿರಿ ಎನ್ನುವುದನ್ನು ದೊಡ್ಡ ಪಟ್ಟಿಯನ್ನೇ ಕೊಡುತ್ತಾರೆ. ಹಾಗಾಗಿ ನಾಗಗಳು ಶೇಷನ ಮುಂಚೂಣಿಯಲ್ಲಿ ರತ್ನಮಯವಾದ ಲಿಂಗಗಳಲ್ಲಿ ಶಿವಾರಾಧನೆ ಮಾಡ್ತಿದ್ರು ಅಂತ ತೋರಿಸಿಕೊಡ್ತಾರೆ. ಅಂದ ತಕ್ಷಣ ಅವನನ್ನು ಪೂಜೆ ಮಾಡಿದ್ದಾನೆ ಅಂತ ಹೇಳುವುದಲ್ಲ, ಅದು ಕೇಳಿದ್ದಾನೆ. ಅದನ್ನು ಯದಿದಾಚರತೆ ಶ್ರೇಷ್ಠ ಅಂತ ದೊಡ್ಡವರು ಮಾಡಿ ತೋರಿಸ್ತಾರೆ ಕೆಲವೊಮ್ಮೆ. ಇಲ್ಲಿ ಆಗಲ್ಲ, ಅವನು ಪರಿಪೂರ್ಣ. ಅದಕ್ಕೆ ನಾನು ಪ್ರಮಾಣಗಳನ್ನೆಲ್ಲ ಹೇಳಿದೆ. ಸೃಷ್ಟಿಯಾದ ಬಗೆ, ಆರಂಭದಲ್ಲಿ ಪ್ರಳಯದೊಳಗೆ ಸೇರಿಕೊಳ್ಳುವ ರೀತಿ, ಉಪಾಸನೆ ಘಟ್ಟಗಳು, ಸ್ವಾಧಿಕಾರವನ್ನು ಸ್ವಸ್ಥಾನವನ್ನು ಪಡೆಯುವಲ್ಲಿ ಶೇಷನ ನಂಬಿಕೆ, ಅವನ ಆರಾಧನೆ ಹೇಗಿತ್ತು, ಇವೆಲ್ಲ ಹೇಳ್ತಂದರೆ ಪ್ರತಿ ಬಾರಿಯೂ ಹೇಗೆ ಶಿವ, ಹೇಗೆ ವಾಯುದೇವರು ಚತುರ್ಮುಖನನ್ನು ಉಪಾಸನೆ ಮಾಡ್ತಾರೋ, ಮಾಡಿದ್ರೋ, ನಮಿಸಿದ್ರೋ ಹಾಗೆ ಭಾಗವತವೇ ಹೇಳ್ತದೆ ಸ್ಪಷ್ಟವಾಗಿ. ಇತರ ಪುರಾಣಗಳ ಬಗ್ಗೆ ನೀವು ಒಂದೊಮ್ಮೆ ನಿರ್ಣಯಕ್ಕಾಗಿ ಪರದಾಡಬೇಕು ಅಂತಿದ್ರೆ ಇಲ್ಲಿ ಏನಿಲ್ಲ. ಶುದ್ಧವಾದ ಭಾಗವತ ಹೇಳ್ತದೆ, ವಾಯುದೇವರು ಬ್ರಹ್ಮನಿಗೆ ನಮಸ್ಕಾರ ಮಾಡಿದ್ದನು. ಹಾಗಿರುವಾಗ ಒಂದೇ ಪೀಠದಲ್ಲಿ ಒಂದೇ ತಟ್ಟೆಯಲ್ಲಿ ಎಲ್ಲಿ ಬಂದು ಕೂತ್ಕೊಂಡು ಊಟ ಮಾಡಿ ಹೋದಾರು, ಮಿಂದಾರು? ಸಾಧ್ಯವೇ ಇಲ್ಲದ ಮಾತು ಅಂತ. ಇದನ್ನು ಉಲ್ಲೇಖ ಮಾಡಿಕೊಂಡೆ ಇಲ್ಲಿ ಶೇಷನಿಗೆ ಆಚಾರ್ಯರು ಬೇಕೆಂದರೆ ಶರ್ವಾದಿ ಒಂದೇ ಚರಣ ಅಂತ ಹೇಳಿದರು. ಶಿವ ಶೇಷನಾಗುವುದಾಗಿದ್ದರು, ಸಮನಾಗಿದ್ದರು, ಅವನ ಪೂಜೆ ಪುನಸ್ಕಾರಗಳನ್ನು ಪೂರ ಮಾಡಿದ್ದಾನೆ ಅಂತ. ಹೋಮದ ಮಾಧ್ಯಮಕ್ಕಿಂತ ಈಗ ಹೋಮ ಮಾಧ್ಯಮದಲ್ಲಿ ಮಾಡಿದರೆ ಸಂಗತಿ ಇರುವುದಿಲ್ಲ, ಪ್ರತಿಮೆ ಬಗ್ಗೆ ಕೀಳರಿಮೆಯೋ ಅಥವಾ ಏನೋ ಆಗುವುದಿಲ್ಲ. ಅದರ ಬದಲಿಗೆ ಸ್ಪಷ್ಟವಾಗಿಯೇ ಪ್ರತಿಮೆ. ಆದ್ದರಿಂದ ಮಾತೃದೇವೋಭವ ಇವನ್ನೆಲ್ಲ ಹೇಳಿದ್ದು ಪ್ರತೀಕಗಳನ್ನು ಉಪಾಸನೆಗೆ ಇಟ್ಟುಕೊಳ್ಳಿಕ್ಕೆ ಇರುವುದು. ಚರ ಪ್ರತಿಮೆಗಳಾಗಲಿ ಅಚರ ಪ್ರತಿಮೆಗಳಾಗಲಿ ಮುಖ್ಯ ಬೇಕೇ ಬೇಕು. ಕೃಷ್ಣ ಹೇಳುವಾಗಲೂ ಸೂರ್ಯೋಗ್ನಿ ಬ್ರಾಹ್ಮಣ ಗಾವ ವೈಷ್ಣವ ಕಂ ಮರುಜ್ಜಲಂ ಅಂತ ಪ್ರತೀಕಗಳ ಬಗ್ಗೆ ಮಾತಾಡುವಾಗ ಅಗ್ನಿಯನ್ನು ಹೇಳುವಲ್ಲಿ ಅಗ್ನಿಯನ್ನು ಹೊರತುಪಡಿಸಿ ಉಳಿದ 10 ಹೇಳ್ತಾನೆ, 9 ಗಟ್ಟಿ ಹೇಳಿದ್ದಾನೆ. ಪ್ರತೀಕಗಳು ಬೇರೆ ಉಂಟಲ್ಲ ಅಂತ, ಅದನ್ನೆಲ್ಲ ಯಾಕೆ ಮುಟ್ಲಿಲ್ಲ ಅಂತ ಕೇಳ್ತಾನೆ. ನಾವಿವತ್ತು ಮಾಡುವ ಅಗ್ನಿ ಸಮಾರಾಧನೆಯ ಗೌಜಿ ನೋಡಿದರೆ ಉಳಿದ ಪ್ರತೀಕಗಳು ಪುಸ್ಸಾಗಿವೆ, ಅದು ಪ್ರಧಾನ ಆಗಿದೆ ಅಂದ. ಇಲ್ಲಿ ತಂಡಿಲಾತ್ ಕೋಟಿ ಗುಣಿತಂ ಅಂತಾರೆ ಪ್ರತೀಕೋಪಾಸನೆ. ಅದರ ಮಜಲುಗಳು ಏನೆಲ್ಲ ಇವೆ ಮತ್ತೆ ಉಪಾಸನೆ, ಅದಕ್ಕೆ ಅನುತ್ತಮ ಹೇಳಿದ್ದವರು. ಇಲ್ಲಿ ಪೂರ ಮಟ್ಟದಲ್ಲಿ ಮಾಡಲಿಕ್ಕೆ ಬರುತ್ತೆ ಅಂತ. ಹೀಗೆ ನಮಗೆ ತೀರ್ಥ ಬೇಕು, ಅಗ್ನಿಯ ಜೊತೆಯಲ್ಲಿ ತೀರ್ಥ ಮಾಡಿಕೊಳ್ಳಿಕ್ಕೆ ಆಗತ್ತಾ? ಕೊನೆಗೆ ನಾವೇ ಅದರ ಪಕ್ಕದಲ್ಲಿಟ್ಟು ಇದು ತೀರ್ಥ ಅಂತ ಹೇಳಿಕೊಂಡು ಮತ್ತೆ ಕುಡಿಬೇಕಷ್ಟೇ. ಅರ್ಜೆಂಟಲ್ಲಿ ಎಲ್ಲ ಮಾಡೋದು ಹಾಗೆ. ಈಗ ಸತ್ಯನಾರಾಯಣ ಪೂಜೆ ಅಂತ ಮಾಡ್ತಾರೆ, ಮಾಡಿದ್ದಾರೆ, ಕಲಶ ಇಟ್ಟರೆ ಸಂತೋಷ,
ಅದರ ಕಲಶ ತೆಗೆಯುವ ಮುಂಚೆ ಒಂದೊಮ್ಮೆ ತೀರ್ಥ ಕೈ ಹಿಡಿದ್ರೆ ಅಲ್ಲಿರೋದು ಒಂದು ಫೋಟೋ. ತೀರ್ಥ ಯಾರಿಗೆ ಆಗೋದು? ಫೋಟೋಗೆ ಅಭಿಷೇಕ ಮಾಡಲಿಕ್ಕೆ ಬರ್ತದ? ಇಲ್ಲ. ಮತ್ತು ಕಲಶಕ್ಕೆ ಒಂದು ಅಭಿಷೇಕ ಮಾಡಿ ಕೊಡಲಿಕ್ಕೆ ಅಂತಿಲ್ಲ, ಕಲಶದ್ದೇ ಕೊಡಲಿಕ್ಕೆ ನಿಜವಾಗಿ ಅದು ಪೂಜೆ ಮುಗಿದಿಲ್ಲ. ಅದು ತೆಗೆದರೂ ಎಷ್ಟು ತೆಗಿತಾರೆ? ಒಂದು ಕೊಡಪಾನ ಇಟ್ಟರೆ ಒಂದು ಲೆಕ್ಕ ಬೇರೆ, ಒಂದು ಸ್ವಲ್ಪ 1000 ಜನರಿಗೆ ಸುಧಾರಿಸ್ಬೋದು. ಈ ಸಣ್ಣ ತಂಬಿಗೆ ನೋಡುವಾಗಲೇ ಗೊತ್ತಾಗುತ್ತೆ ಅದು 100 ಜನರಿಗಿಂತ ಜಾಸ್ತಿ ಕೈಗೆ ಬರಲಿಕ್ಕಿಲ್ಲ ಅಂತ. ಅದರಲ್ಲಿ ಮತ್ತು ಅದರಲ್ಲಿ ಪ್ರೋಕ್ಷಣೆಗೆ ಇಟ್ಟುಕೊಂಡ್ರೆ ಮತ್ತು ಕಮ್ಮಿ ಆಗುತ್ತೆ. ಅದು ತೆಗೆಯದೇ ಇದ್ದರೆ ಅದು ಅದರಲ್ಲಿ ಪೂರ್ತಿ ತುಂಬಿಸಿದ್ರೆ ಅಷ್ಟು ಬರುತ್ತೆ, ಅದನ್ನು ತುಂಬಿಸುವಾಗಲೇ ಅರ್ಧಕ್ಕೆ ತುಂಬಿಸಿದರೆ ಅದು ಕಷ್ಟವೇ. ಹೀಗಾಗಿ ಇಷ್ಟನ್ನೆಲ್ಲ ಯೋಚನೆ ಮಾಡಿಕೊಂಡಾಗ ಅವರೇನು ಮಾಡ್ತಾರೆ, ಬೇರೆ ಒಂದು ತಟ್ಟೆಯಲ್ಲಿ ಒಂದಿಷ್ಟು ಕೆಲವೊಮ್ಮೆ ಸಂಪಿಗೆ ತುಂಬ ಪರಿಮಳ ಬರುತ್ತೆ ಅಂತ ತೀರ್ಥ ಅಂತ ತಿಳ್ಕೊಂಡಿದ್ದಾರೆ ಅಂತ ಕೊಡಬೇಕಾಗತ್ತೆ. ಅಂದರೆ ಏನಾಯಿತು, ತೀರ್ಥ ಅಭಿಷೇಕ ಮಾಡದ್ದನ್ನು ನಾವು ತೀರ್ಥ ಅಂತ ಹೇಳಿಕೊಳ್ಳಬೇಕಾಗತ್ತೆ, ಕಷ್ಟ ಆಗುತ್ತೆ, ತಪ್ಪಾಗತ್ತೆ, ಅನ್ಯಾಯ ಮಾಡಿದಾಗುತ್ತೆ ಇಬ್ಬರಿಗೂ, ದೇವರಿಗೂ ಭಕ್ತನಿಗೂ. ಹಾಗಾಗಿ ಉತ್ತಮವಾದ ಪ್ರತೀಕ ಅಂದರೆ ಅಭಿಷೇಕಕ್ಕಿರುವ ಪ್ರತೀಕ, ಅದರ ಲಿಂಗ ನೋಡಿ ಪೂಜೆ ಮಾಡಲಿಕ್ಕೆ ಬರುತ್ತೆ, ಅಭಿಷೇಕ ಮಾಡಲಿಕ್ಕೆ ಆಗುತ್ತೆ. ಪ್ರತೀಕ ಅಂದರೆ ಲಿಂಗವನ್ನು ಲೀನಂ ಗಮಯತಿ ಅಂತ. ಲಿಂಗ ಶಬ್ದಕ್ಕೆ ಅರ್ಥ ಏನಂದರೆ ಒಳಗೆ ಯಾರನ್ನು ನಾವು ಆವಾಹನೆ ಮಾಡಿದ್ದೇವೆಯೋ ಮಾಡುತ್ತೇವೆಯೋ, ಯಾರು ಗುಟ್ಟಾಗಿದ್ದಾನೋ, ರಹಸ್ಯನೋ, ಗುಹ್ಯನೋ, ಗುಹಾಂತರ್ಯಾಮಿಯೋ ಅವನನ್ನು ಅದು ಸೂಚಿಸುತ್ತದೆ, ತಿಳಿಸಿಕೊಡುತ್ತದೆ, ನೆನಪಿಸ್ತದೆ ಅಂತಷ್ಟೆ. ನಾವು ತಂದೆಯ ಫೋಟೋ ನೋಡಿದ ತಕ್ಷಣ ಓ ತಂದೆ ಅಂತ ನೆನಪಾಗ್ತೇವೆ, ಅಳುತ್ತೇವೆ. ಕೆಲವರು ಆ ಫೋಟೋದ ಎದುರು ಅವರಿಗೆ ಬೇಕಾದ ತಿನಿಸನ್ನು ತಂದಿಡ್ತಾರೆ, ಮತ್ತೆ ತಿನ್ನುವುದವರೇ ಇರಲಿ ತಂದಿಡ್ತಾರೆ. ಅಂದರೆ ನಾವು ದೇವರ ಎದುರು ಸಮರ್ಪಣೆಗೆ ಇಟ್ಟ ಹಾಗೆ ಅಂತ. ಈಗ ಫೋಟೋ ನೋಡಿದಾಗ ತಂದೆ ಯಾಕೆ ಆಗಬೇಕು? ಫೋಟೋ ತಂದೆಯ? ಸಾಧ್ಯವೇ ಇಲ್ಲ. ಅದು ಗೆದ್ದಲು ತಿಂತ ಉಂಟು ಕೆಲವೊಮ್ಮೆ ಮುಕ್ಕಾಲಂಶ, ಆದರೂ ಅವನು ಆಗ್ತಾನೆ ನಮ್ಮ ತಂದೆ? ಆಗೋದಿಲ್ಲ. ಹಾಗಾದರೆ ಅವನ ನೆನಪಾಗತ್ತೆ ಅಂತ. ತಂದೆ ಬೇರೆಯೇ, ನೆನಪಲಿಕ್ಕೆ ಇದಿಟ್ಟದ್ದು, ಅಂದರೆ ನೆನಪಿಸಿಕೊಳ್ಳಲು ಒಂದು ಫೋಟೋವನ್ನು ಮಾಧ್ಯಮ ಮಾಡಿದ್ದೆ. ಅದರಲ್ಲೇ ಭಾರತ ಅದರ ದೇಶದ ಮೇಲೆ ಗೌರವಕ್ಕೆ ಅದರ ಧ್ವಜವನ್ನು ತೋರಿಸುವುದು. ಧ್ವಜಕ್ಕೂ ದೇಶಕ್ಕೂ ಏನೂ ಇಲ್ಲ ರಿಲೇಷನ್ಶಿಪ್. ತಂದೆದ್ದಾದರೆ ಫೋಟೋದಲ್ಲಿ ತಂದೆ ಮುಸುಡು ಒಂದೇ ನಮೂನಿ ಆದರೂ ಇರ್ತದೆ, ನಮ್ಮ ಹಾಗೆ ಕಾಣ್ತದೆ ಅಲ್ಲಿ ಅಂತ. ಇದರಲ್ಲಿ ಏನು ಭಾರತ ಕಾಣ್ತದೆ ಹರಿದದ್ದು ಏನು ಕಾಣುವುದಿಲ್ಲ. ಆದರೂ ಅದನ್ನು ನಾವು ಸಂಕೇತಿಸಿದ್ದೇವೆ. ಆ 3 ಬಣ್ಣವನ್ನು ತಿರಂಗ್ ಕರೀತಾರಲ್ಲ, ಅದು ಇವತ್ತು 300-500 ದೇಶದ ಹತ್ತಿರದಲ್ಲಿಯೂ ಭಾರತ ಧ್ವಜ ಅಂದರೆ ಕಾಣ್ತದೆ, ಕಾಣಿಸಿಕೊಳ್ತದೆ, ತೋರಿಸ್ತಾರೆ. ಆ 3 ಬಣ್ಣ ನಡು ಚಕ್ರ, ಅದು ಮತ್ತೆ ಯಾರಿದ್ದು ಆಗುವುದಿಲ್ಲ, ಹೇಗೋ ಹಾಗೆ ಪ್ರತೀಕ ಅಂತ ಅರ್ಥ. ಹಾಗೆ ದೇವರ ಒಂದು ಪ್ರತೀಕ ಮಾಡ್ತೇವೆ, ಅದರಲ್ಲಿ ದೇವರನ್ನು ಆವಾಹಿನಿಸ್ತೇವೆ, ಅದನ್ನು ದೇವರ ನೆನಪನ್ನು ತಂದುಕೊಡಿಸ್ತೇವೆ, ಮುಗಿಯಿತು. ಲಿಂಗ ಅಂದರೆ ಇಷ್ಟೇ. ಯಾವ ಆಕಾರ ಇರಲಿ, ಹೇಗೇ ಇರಲಿ, ಬೇಕಾದರೆ ಏನಿದ್ರೂ ನಡೀತದೆ. ಇದರಲ್ಲಿ ಏನು ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾರೆ ಅವರು. ಅನುತ್ತಮಂ ಶಬ್ದ ಹಾಕಿದ್ದು ಅದಕ್ಕೆ. ಇದರಲ್ಲಿ ಏನು ಮಾಡಲಿಕ್ಕೆ ಬರುತ್ತೆ, ಅಗ್ನಿಯಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಗೌಜಲ್ಲಿ ಅದನ್ನು ತೀರ್ಥ ತಗೊಳ್ಳಿಕ್ಕೆ ಉಂಟು ಹೇಳಿ ಅಗ್ನಿಯನ್ನು ತೀರ್ಥ ಮಾಡಲಿಕ್ಕೆ ಬರದೇ ಇರತಕ್ಕ ಸಂಗತಿ. ಅಗ್ನಿಗೆ ನೀರು ಆಗುವುದೇ ಇಲ್ಲ, ದಡೆಗೆಸ್ಟ್ ಅದು. ಹೀಗೆ ಬಹಳ ಚಂದವಾಗಿ ಶರ್ವಾದಿ ವಂದ್ಯ ಚರಣ ಅಂತ ಶಿವಮೂರ್ತಿ ಉಪಾಸನೆಯ ಬಗ್ಗೆ ಆಚಾರ್ಯ ಎತ್ತಿದ್ದ ಮುಖಗಳನ್ನು ಮುಟ್ಟಿದ್ದೇನೆ ಅಷ್ಟೇ. ಇನ್ನು ಉಳಿದ ಆರಾಧನೆ ಕೆಲವು ಪದ್ಧತಿಗಳು, ಚಿಂತನೆಗಳನ್ನು ಮತ್ತೆ ನಾಳೆ 4 ಗಂಟೆಗೆ ಶ್ರೀಕೃಷ್ಣಾರ್ಪಣ ನಾರಾಯಣ.